ಪರಾಶರಸು ಸತ್ಯವತಿ ಹೃದಯ ನಂದನೋ ವ್ಯಾಸ ಯಸ್ಯ ಹಾಸ್ಯ ಕಮಲ ಗಲಿತಂ ವಾಂಗ್ಮಯಮೃತಂ ಜಗತ್ತು ಭುಜಗ ಭೋಗಾನುಭವ್ಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತ ಮುದ್ರಿತ ವಿಜ್ಞಾನಮುದ್ರಂ ಭಜ ಭಜ ಅನಂತ ವಿದ್ಯಾಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಮೋ ಭವದವೋಷ್ಣೇನ ತತಪ್ಯಮಾನಂ ಭುವಿ ಪರಂ ನಾಥಮಪ್ರೇಕ್ಷಮಾಣಂ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀಮಾಯಿತಿ ರಸ್ಸಾನ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ ಜನ್ಮಾದ್ಯಸ್ಯ ಯತೋನ್ಮಯಾತ್ ಇತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹೃತಂ ಸತ್ಯಂ ಪರಂ ನನ್ನ ಅಧ್ಯಾತ್ಮ ಬಂಧುಗಳೇ, ಜಡಭರತ ತನ್ನ 3 ಜನ್ಮಗಳ ಕಥೆಯನ್ನು ಪ್ರಭುಗಣನ ಮುಂದೆ ತೆರೆದಿಟ್ಟ. ನಾನು ಮೊದಲು ಈ ದೇಶದ ಚಕ್ರವರ್ತಿಯಾಗಿದ್ದೆ. ಅಹಂ ಪುರಾ ಹರದೋ ನಾಮರಾಜ. ನಾಮ ಅನ್ನೋದಕ್ಕೆ ಸಂಸ್ಕೃತದಲ್ಲಿ 2 ಹೆಸರಾಗ್ತಾ ಇದೆ, ಕನ್ನಡದಲ್ಲೂ ಇದೆ. ಇಂಥ ಹೆಸರಿನವರು ಅಂದರೆ ಅಲ್ಲಿ ನೇಮ್ ಉಂಟಲ್ಲ, ಹೆಸರಾಂತವರು ಅಂದರೆ ಫೇಮಸ್ ಉಂಟಲ್ಲ, ಅದನ್ನು ನಾಮ ಅಂದರೆ ನೇಮ್ ಆ್ಯಂಡ್ ಫೇಮ್. ಹಾಗೆ ಹರತೋ ನಾಮ ಅಂದರೆ ನನ್ನ ಹೆಸರು ಹೊರಟ ಅಷ್ಟೇ ಅಲ್ಲ, ಅದು ಅಷ್ಟು ಪ್ರಸಿದ್ಧವಾದ ಹೆಸರು. ಯಾಕೆ ಇಡೀ ದೇಶಕ್ಕೆ ಹೆಸರು ಕೊಟ್ಟಂಥ ಹೆಸರು ಅಂತ. ನಾಮ ಶಬ್ದಕ್ಕೆ 2 ಅರ್ಥಗಳು. ಹೆಸರು ವಾಸಿ ಅನ್ನುವುದು ಬೇರೆ, ಹೆಸರು ಉಳ್ಳವ ಅನ್ನೋದು ಬೇರೆ. ಹಾಗೆ ಈ ಹೆಸರು ಅನ್ನೋದು ನೇಮ್ ಆ್ಯಂಡ್ ಫೇಮ್, ಅದು ನಾಮ. ಅದರ ನಂತರ ನಾನು ಭಗವಂತನ ಉಪಾಸನೆ ಮಾಡಿ ಎಷ್ಟು ಎತ್ತರಕ್ಕೇರಿದ್ರೂ ಕೂಡ ಸಾಯುವ ಕ್ಷಣದಲ್ಲಿ ಜಿಂಕೆಯ ನೆನಪು ಬಂತು. ಭಗವಂತನ ನೆನಪು ಬರಲಿಲ್ಲ, ಜಿಂಕೆಯ ನೆನಪು ಬಂತು. ಹಾಗಾಗಿ ಜಿಂಕೆಯಾಗಿ ಹುಟ್ಟಿದೆ. ಜಿಂಕೆಯಾಗಿ ಹುಟ್ಟಿದಾಗಲೂ ನನಗೆ ಪೂರ್ವ ಜನ್ಮದ ನೆನಪಿನಿಂದ ನಾನು ಎಂಥ ತಪ್ಪು ಮಾಡಿಬಿಟ್ಟೆ ಅಂತ ಪಶ್ಚಾತ್ತಾಪ ಪಟ್ಟು ಜಿಂಕೆಯ ದೇಹವನ್ನು ಕಳಿಸಿಕೊಂಡು ಮತ್ತೆ ಈಗ ಮನುಷ್ಯನಾಗಿ ಹುಟ್ಟಿದ್ದೇನೆ. ಅದು ನನಗೆ ಮನುಷ್ಯರ ಸಹವಾಸವೇ ಬೇಡವಾಗಿದೆ. ಅದಕ್ಕೋಸ್ಕರ ನಾನೀಗ ಅವಧೂತನಾಗಿ ಬದುಕುತ್ತಾಯಿದ್ದೇನೆ. ಇಷ್ಟು ಮಾತನ್ನು ಹೇಳಿ ಆಮೇಲೆ ಅವನಿಗೆ ಮೂಲಭೂತವಾಗಿ ಒಂದೆರಡು ಅವನ ವೈಯಕ್ತಿಕವಾಗಿ ಏನು ಮಾಡಬೇಕು, ಪ್ರಭುಗಣ ಮತ್ತು ಜನ ಯಾಕೆ ದಾರಿ ತಪ್ತಾರೆ, ಇಷ್ಟೆಲ್ಲ ವಿಷಯಗಳು ಗೊತ್ತಿದ್ದು ಯಾಕೆ ಮನುಷ್ಯ ದಾರಿ ತಪ್ತಾನೆ, ತಪ್ಪದೆ ನಾವು ಸರಿಯಾದ ದಾರಿಯಲ್ಲಿ ಹೋಗಬೇಕು ಅಂದರೆ ಏನು ಮಾಡಬೇಕು ಅಂತ ಒಂದು ಸೂಕ್ಷ್ಮವಾದಂಥ ಮಾರ್ಗದರ್ಶನವನ್ನು ಕೊಡ್ತಾನೆ. ಕೊಟ್ಟು ಹೊರಟು ಹೋಗ್ತಾನೆ ರಘುಗಳು. ಅವನು ಕೊಟ್ಟಿರತಕ್ಕಂಥ ಮಾರ್ಗದರ್ಶನದ ಒಂದು ಸೂಕ್ಷ್ಮ ಚಿತ್ರವನ್ನು ನೋಡೋಣ. ಅವನು ಹೇಳ್ತಾನೆ, ದುರತ್ಯೇ ಧ್ವನ್ಯಜಯ ನಿವೇಶಿತ. ಏನಾಗಿದೆ ಮನುಷ್ಯನ ಪಾಠದರೆ, ನಾವು ಪ್ರಯಾಣಿಕರು. ಬದುಕಿನಲ್ಲಿ ಇರುವವರೆಲ್ಲರೂ ಕೂಡ ಈ ಬದುಕಿನ ಪ್ರಯಾಣಿಕ. ಬದುಕು ಅನ್ನೋದೇ ಒಂದು ನಿರಂತರ ಪ್ರಯಾಣ. ಆ ಪ್ರಯಾಣದಲ್ಲಿ ಪ್ರಯಾಣ ಹೊರಟಂಥ ಯಾತ್ರಿಕರು ನಾವು ಎಲ್ಲೋ ನೆಲೆ ನಿಂತವರು ಅಲ್ಲ, ಮುಂದೆ ಸಾಗುವ ಯಾತ್ರಿಕರು. ಒಂದೊಂದು ಸರ್ತಿ ಒಂದೊಂದು ಬಸ್ ಹತ್ತಿ ಹೋಗ್ತೇವೆ. ಬಸ್ ಒಂದೇ ಶರೀರ. ಆ ಬಸ್ಸು ಪ್ರಯಾಣ ಮುಗಿದ ಕೂಡಲೇ ಅಲ್ಲಿಂದ ಇಳಿತೇವೆ ಅಂದರೆ ಸಾಯ್ತು. ಆ ಶರೀರದಿಂದ ಕೆಳಗೆ ಆಮೇಲೆ ಇನ್ನೊಂದು ಬಸ್ ಹತ್ತೇವೆ. ಒಂದು ಶರೀರ ಹತ್ತುವುದು ಅಂದರೆ ಬಸ್ ಹತ್ತುವುದು, ಶರೀರದಿಂದ ಇಳಿಯೋದು ಅಂದರೆ ಹುಟ್ಟುವುದು, ಸಾಯುವುದು ಅಂದರೆ ಬಸ್ ಹತ್ತುವುದು. ಒಂದು ಸ್ಟೇಷನ್ ಬಂತು, ಇಳಿದೆವು, ಮತ್ತೊಂದು ಬಸ್ ಹತ್ತಿದೆವು,
ಹೀಗೆ ನಿರಂತರ ಪ್ರಯಾಣ. ಬದುಕು ಅನ್ನೋದು ಸ್ಥಿತಿ ಅಲ್ಲ, ಗತಿ, ನಿರಂತರ ಗತಿ. ನಾವೇನು ತಿಳ್ಕೊಂಡಿದ್ದೇವೆ, ಸ್ಥಿತಿ ಇಲ್ಲ. ಈ ಸೃಷ್ಟಿ ಸ್ಥಿತಿ ಸಂಹಾರ ಅಂತೇವಲ್ಲ, ಸ್ಥಿತಿ ಅಂತಂದರೆ ನಿಜವಾದ ಸ್ಥಿತಿ ಅಲ್ಲ. ಸೃಷ್ಟಿ ಎಂದರೆ ಬರೇ ಸೃಷ್ಟಿ, ಸಂಹಾರ ಅಂದರೆ ಬರೇ ಸಂಹಾರ. ಸ್ಥಿತಿಯಿಂದ ಸೃಷ್ಟಿ ಮತ್ತು ಸಂಹಾರ, ಹುಟ್ಟುವುದು ಸಾಯುವುದು ಇದೇ ಸ್ಥಿತಿ. ಸ್ಥಿತಿಯಿಂದ ಇರೋದಲ್ಲೇ ಅಲ್ಲ, ಹುಟ್ಟುತ್ತಾ ಸಾಯ್ತಾ ಇರೋದು ಸ್ಥಿತಿ. ಹಾಗಾಗಿ ನಾವು ಸ್ಥಿತಿ ಅನ್ನೋದು ಸೃಷ್ಟಿ ಸ್ಥಿತಿ ಸಂಹಾರ. ಸ್ಥಿತಿ ಅಂತಂದರೆ ಹುಟ್ಟುತ್ತಾ ಸಾಯ್ತಾ ಅಂದರೆ ಒಂದು ಬಸ್ಸಿನ ಇಳಿತ ಮತ್ತೊಂದು ಬಸ್ ಹತ್ತಾ ನಿರಂತರ ಪ್ರಯಾಣ. ಅದನ್ನ ಸ್ಥಿತಿ ಅಂದರೆ ಗತಿ. ಇದು ಮೊದಲು ತಿಳ್ಕೊಂಡು ನಾವು ಸ್ಥಿತಿಯಿಂದ ಇರೋದಲ್ಲ, ಹೋಗ್ತಾ ಇರೋದು, ನಿರಂತರ ಚಲಿಸ್ತಾ ಇರೋದು. ಯಾವ ದಾರಿಯಲ್ಲಿ? ದಾರಿಯ ಆಯ್ಕೆ ನಮ್ಮ ಕೈಯಲ್ಲಿಲ್ಲ. ನಾವು ಯಾವ ಬಸ್ ಹತ್ತಿದ್ದೇವೋ ಆ ಬಸ್ ಎಲ್ಲಿ ಹೋಗುತ್ತೆ ಅಂತಾರೆ. ದುರಕ್ಕೆ ಅಧ್ವನಿ ಅಜಯ ನಿಮೇಶಿತ. ಅಲ್ಲ, ಈ ಬಸ್ಸು ಎಲ್ಲಿ ಹೋಗ್ತದೆ, ಬಸ್ಸಿಗೆ ನೀವ್ಯಾಕೆ ಹತ್ತಿದ್ದು? ನಾವು ಹತ್ತಿದ್ದಲ್ಲಪ್ಪ, ಯಾರೋ ಕುಳಿಸಿಬಿಟ್ಟಿದ್ದಾರೆ ಬಸ್ನಲ್ಲಿ. ಎಷ್ಟು ಬ್ಯೂಟಿಫುಲ್ ಆಗಿ ಹೇಳ್ತಾರೆ ನೋಡಿ, ಜನ ಬರಲ್ಲ. ನಾವೇನು ಈ ದೇಹದೊಳಗೆ ಹುಟ್ಟಬೇಕು, ಇಂಥ ತಾಯಿ ಹೊಟ್ಟೆಗೆ ಹುಟ್ಟಬೇಕು ಅಂತ ಅಪ್ಲಿಕೇಶನ್ ಹಾಕಿದ್ದೇವ? ಹುಟ್ಟುವಾಗಲೇ ಬಸ್ಸಲ್ಲಿ ಕೂಡಿಸಿ ಕಳಿಸಿಬಿಟ್ಟಿದೆ. ಅದರಿಂದ ಅದು ದುರತ್ಯ. ಆ ದಾರಿಯ ಪಯಣ ಅದು ತಪ್ಪಿಸಿಕೊಳ್ಳಿಕ್ಕಾಗದ್ದು. ಯಾಕಂದ್ರೆ ನಾವು ದಾರಿಯಲ್ಲಿ ಹೊರಟಂಥ ಬಸ್ನಲ್ಲಿ ಕೂಡಿಸಿ ನಮ್ಮನ್ನು ಕಳಿಸಿಬಿಟ್ಟಿದ್ದಾರೆ. ಆ ಬಸ್ ಹೋದಾಗ ಹೋಗ್ಬೇಕು ನಾವು. ದುರತ್ಯೆಯೇ ಅಧ್ವನಿ ಅಂದರೆ ದಾಟಲಾಗದ ಅಥವಾ ಅದನ್ನು ನಾವು ನೀಡಲಾಗದ ದಾರಿಯಲ್ಲಿ ನಾವು ಸಾಗ್ತಾ ಇದ್ದೇವೆ. ಅದು ಬಸ್ನಲ್ಲಿ ಕೂತ್ಕೊಂಡದ್ದಲ್ಲ, ಮತ್ತೆ ಯಾಕೆ ಕೂತ್ಕೊಳಿಸಿದ್ದು? ಅಜಯ ನಿವೇಶಿತ. ಇದು ಸೃಷ್ಟಿಯ ಮೂಲ. ಅಜಾಂ ಏಕಾಂ ಲೋಹಿತ ಶುಕ್ಲ ಕೃಷ್ಣಾಂ ಬಹ್ವೀ ಪ್ರಜಾ ಸೃಜಮಾನಾಂ ಸ್ವರೂಪಾಃ. ಇದನ್ನು ವೇದದಲ್ಲಿ ಹೇಳ್ತಾರೆ. ಇದರ ಸೃಷ್ಟಿಯ ಮೂಲದಲ್ಲಿ ಅಜ ಇದೆ. ಅಜ ಅಂದರೆ ಹುಟ್ಟಿಲ್ಲದ ಪ್ರಕೃತಿ. ಈ ನಮ್ಮನ್ನು ಹುಟ್ಟಿಸುವುದು ಯಾವುದು ಅಂದರೆ ಹುಟ್ಟಿಲ್ಲದ ಅನಾದಿಯಾಗಿರ್ತಕ್ಕಂಥ ಮೂಲ ಪ್ರಕೃತಿಯಿಂದ ಈ ವಿಕಾರ ನಿರ್ಮಾಣವಾಗಿದೆ, ಪ್ರಾಕೃತ ಪ್ರಪಂಚ. ಅಜಯ ಮೂಲ ಪ್ರಕೃತಿಯಿಂದ ಅದು ಎಂಥದ್ದು? ತ್ರಿಗುಣಾತ್ಮಕವಾದ ಒಂದು ಪ್ರಕೃತಿ. ಸತ್ವ ರಜಸ್ಸು ತಮಸ್ಸು, 3 ಗುಣಗಳ ಸಮಷ್ಟಿಯೇ ಮೂಲ ಪ್ರಕೃತಿ ಇದ್ದರೆ ಅದು 3 ಎನರ್ಜಿಗಳ ಮಿಶ್ರಣ. ಅದು ಯಾರ ಮೇಲೆ ಯಾವ ಎನರ್ಜಿ ಕ್ರಿಯೇಟ್ ಕೆಲಸ ಮಾಡುತ್ತೆ ಅನ್ನೋದು ಅವರವರ ಪಾಲಿಗೆ ಬಿಟ್ಟ ವಿಷಯ. ಒಟ್ಟೆ 3 ತ್ರಿಗುಣಾತ್ಮಕವಾದ ಪ್ರಕೃತಿಯಿಂದ ಆ ಪ್ರಕೃತಿ ಏನು ಮಾಡಿದೆ, ಒಂದು ದೇಹವನ್ನು ನಿರ್ಮಾಣ ಮಾಡಿ ತಾಯಿಯ ಗರ್ಭದ ಒಳಗೆ ಆ ದೇಹದಲ್ಲಿ ಕೂಡಿಸೇ ಕಳಿಸಿಬಿಟ್ಟು. ಸೊ ನಾವು ಹೋಗಿ ಕೂತವರಲ್ಲ ಸ್ವಾಮಿ, ನಮ್ಮನ್ನು ಕೂಡಿಸಿ ಆಗಿದೆ. ಪ್ರಕೃತಿ ಇಲ್ಲಿ ಅಜ ಅಂದರೆ ಒಂದು ಮೂಲ ಪ್ರಕೃತಿ, ಇನ್ನೊಂದು ಪ್ರಕೃತಿ ನಮ್ಮ ಜೀವ ಸ್ವಭಾವ. ನಮ್ಮ ಜೀವದ ಸ್ವಭಾವ ಏನೋ ಅದಕ್ಕೆ ತಕ್ಕಂತೆ ಅದಕ್ಕೆ ಬೇಕಾದಂತಹ ಸಾಧನೆ, ಬೇಕಾದಂತಹ ಶರೀರ. ಹಾಗಾಗಿ ನಮ್ಮನ್ನು ಬಸ್ಸು ಹತ್ತಿಸಿ ಕಳಿಸಿಬಿಟ್ಟಿದ್ದಾರೆ. ಆ ಬಸ್ ಎಲ್ಲಿ ಹೋಗುತ್ತಾಗೆ ಅಲ್ಲಿ ಹೋಗೋದಲ್ಲ, ತಪ್ಪಿಸಲಾಗದ ಪಯಣ ಇದು. ದುರತ್ಯಯೇ ಅಧ್ವನಿ. ದಾರಿಯಲ್ಲಿ ಬಸ್ ಹತ್ತಿಸಿ ಕೂಡಿಸಿ ಕಳಿಸಿಬಿಟ್ಟಿದ್ದಾರೆ. ನಾವು ಹೋಗೋದು ಒಂದೇ, ಇಳಿಬೇಕು ಅಂದ್ರೆ ಬಸ್ಸು ನಿಲ್ಬೇಕು, ಮತ್ತೆ ಅಂದರೆ ಸಾಯ್ಬೇಕು. ಬದುಕಿರೋ ಅಷ್ಟು ದಿವಸ ಬಸ್ಸಿನಿಂದ ಇಳಿಯೋ ಹಾಗೂ ಇಲ್ಲ. ಹಾಗಾಗಿ ಬಸ್ಸನ್ನು ಕೂಡಿಸಿದ್ದಾಗಿದೆ, ಅದು ಹೋಗ್ತಾ ಇದೆ, ನಾವು ಹೋಗ್ತಾ ಇದ್ದೇವೆ. ಹೋಗುವಾಗ ಒಬ್ಬೊಬ್ಬರು ಒಂದೊಂದು ಥರ ಹೋಗ್ತಾರೆ. ಕೆಲವರು ಸಾತ್ವಿಕವಾದ ದಾರಿಯಲ್ಲಿ ಹೋಗ್ತಾರೆ, ಕೆಲವರು ರಾಜಸ್ವವಾದ ದಾರಿಯಲ್ಲಿ ಹೋಗ್ತಾರೆ, ಕೆಲವರು ತಾಮಸವಾದ ದಾರಿಯಲ್ಲಿ ಹೋಗ್ತಾರೆ. ಅದಕ್ಕೆ ಅಜಯ ನಿವೇಶಿತ ಅಂತ. ಅದು ತ್ರಿಗುಣಾತ್ಮಕವಾದ ಪ್ರಕೃತಿ. ನಿಮ್ಮ ಸ್ವಭಾವಕ್ಕೆ ಯಾವ ಗುಣ ಒಗ್ಗುತ್ತೋ ಜೀವಧರ್ಮ, ಆ ಗುಣದ ದಾರಿಯಲ್ಲಿ ಕಳಿಸ್ಬೋದು. ಅಜ ಅಂದರೆ ಜೀವ ಸ್ವಭಾವ ಮತ್ತು ಪ್ರಕೃತಿಯ ಗುಣ, ಎರಡರ ಪ್ರಭಾವ ನಮ್ಮ ಮೇಲೆ. ಪ್ರಕೃತಿಯ ಸತ್ವ ರಜಸ್ತಮೋ ಗುಣಗಳ ಪ್ರಭಾವ ಪ್ರತಿಕ್ಷಣ ಇದೆ. ಪ್ರತಿಕ್ಷಣ ನಾವು ಈ 3 ಪ್ರಭಾವಗಳಿಗೆ ಒಳಗಾಗ್ತಾ ಇರ್ತೇವೆ. ನಾವೇ ನಮ್ಮನ್ನು ಒಂದು ಸೆಲ್ಫ್ ಎನಾಲಿಸಿಸ್ ವಿಶ್ಲೇಷಣೆ ಮಾಡಿದರೆ ನಮಗೆ ಗೊತ್ತಾಗುತ್ತೆ ನಾವು ಈಗ ಯಾವ ಗುಣದ ಪ್ರಭಾವದ ಒಳಗೆ ಇದ್ದೇವೆ ಅನ್ನೋದು. ನಮ್ಮ ಅನಿಸಿಕೆ, ನಮ್ಮ ಚಲನವಲನದಿಂದ ಇದು ಯಾವ ಗುಣದ ಪ್ರಭಾವ ಅಂತ ನಾವೇ ತೀರ್ಮಾನ ಮಾಡ್ಬೋದು. ಅದೇನು ಕಷ್ಟದ ವಿಷಯ ಅಲ್ಲ. ಅದು ತೀರ್ಮಾನ ಮಾಡಿ ಅದನ್ನು ಬಿಡ್ಲಿಕ್ಕಾಗಲ್ಲ. ಇದು ಒಳ್ಳೆಯ ಗುಣ ಅಲ್ಲ, ತಮೋ ಗುಣ ಗೊತ್ತಾದರೂ
ಬಿಡ್ಲಿಕ್ಕೆ ಆಗಲ್ಲ. ಯಾಕೆಂದರೆ ಅಜಯ ನಿವೇಶಿತ ಅಂತ ಗುಣಾಭಿಮಾನಿಯಾಗಿರತಕ್ಕಂಥ ತ್ರಿಗುಣಾತ್ಮಕ ಪ್ರಕೃತಿ ಗುಣ ಕೊಟ್ಟು ಕಳಿಸ್ಬಿಟ್ಟಿದ್ದಾಳೆ. ಒಂದು ಆದರೂ ಬದಲಾಯಿಸ್ಬೋದು. ನಾನು ಸಾತ್ವಿಕನಾಗಿದ್ದರೆ ರಜಸ್ಸು ತಮಸ್ಸುಗಳನ್ನು ಮೀರಿ ಸಾಕು. ಅಂದರೆ ನನ್ನ ಸ್ವಭಾವವು ತಾಮಸಾದರೆ ನನ್ನ ತಮ್ಮ ಬರೋದು ಹಾಗೆ ಅಲ್ಲಿಗೆ ಹೋಗುತ್ತೆ ನನ್ನ ಮನಸ್ಸು. ಅಂದರೆ ಸ್ವಭಾವದಲ್ಲಿ 3 ಗುಣಗಳಿವೆ, ಪ್ರಭಾವದಲ್ಲಿ 3 ಗುಣಗಳಿವೆ. ಈ ಸ್ವಭಾವ ಪ್ರಭಾವ 2 ಒಟ್ಟಾದರೆ ಕೆಲಸ ಬೇಗ ಆಗುತ್ತೆ. ಸತ್ವದ ಪ್ರಭಾವ ಬಂದುಬಿಟ್ರೆ ಬೇಗ ಮೇಲಕ್ಕೆ. ಸತ್ವದ ಸ್ವಭಾವ ಇದೆ, ಅದರ ಮೇಲೆ ತಮಸ್ಸಿನ ರಜಸ್ಸಿನ ಪ್ರಭಾವ ಮುಚ್ಚಳಾಗಿ ಕೂತ್ಬಿಟ್ರೆ ಈ ಸಾತ್ವಿಕ ಸ್ವಭಾವ ಎಕ್ಸ್ಪ್ರೆಸ್ ಆಗುತ್ತೆ. ಅಂದರೆ ತಮಸ್ಸು ಸ್ವಭಾವ ಆದರೆ ಸತ್ವದ ಮುಚ್ಚಳ ಬಂದುಬಿಟ್ರೆ ತಾಮಸ್ಸು ಒಳ್ಳೆಯವನಾಗಿರ್ತಾರೆ. ಆದರೆ ಅದು ಪರ್ಮನೆಂಟ್ ಅಲ್ಲ. ಆ ಪ್ರಭಾವ ಇರುವಷ್ಟು ಕಾಲ ಯಾವುದೋ ಆಗಬಹುದು, ಮತ್ತೆ ಸ್ವಭಾವವೇ ಉಳಿಯುತ್ತೆ, ಉಳಿಯೋದು ಸ್ವಭಾವ. ಹೀಗೆ 3 ವಿಧದ ಸ್ವಭಾವಗಳ ಜೊತೆಗೆ ಅಜ ಅಂದರೆ ತ್ರಿವಿಧವಾದಂಥ ಜೀವನ ಪ್ರಕೃತಿ ಸ್ವಭಾವ, 3 ವಿಧವಾದ ಪ್ರಕೃತಿಯ ಜೊತೆಗೆ ನಮ್ಮನ್ನು ಸೃಷ್ಟಿ ಮಾಡಿ ಕಲಿಸಿಯಾಗಿದೆ. ಅದು ಯಾವ ಗುಣಕ್ಕೆ ಒಳಪಟ್ಟು ನಾವು ಸಾಗಬೇಕೋ ಅದು ಪೂರ್ವ ನಿರ್ಧಾರಿತವಾಗಿದೆ. ಅದರಂತೆ ರಜಸ್ ತಮಸ್ ಸತ್ವ ವಿಭಕ್ತ ಕರ್ಮದರ್ಶನ. ಅದಕ್ಕೆ ಮತ್ತೆ ಅದು ಮಾಡುವ ಕರ್ಮ ಉಂಟಲ್ವ, ಅವನ ಸ್ವಭಾವಕ್ಕೆ ತಕ್ಕಂತೆ ಮತ್ತು ಹೊರಗಿನ ಪ್ರಭಾವಕ್ಕೆ ತಕ್ಕಂತೆ ಅವನು ಕರ್ಮ ಮಾಡ್ತಾನೆ. ಸತ್ವಗುಣದ ಪ್ರಭಾವ ಇದ್ದರೆ ಸಾತ್ವಿಕ ಕರ್ಮಗಳನ್ನು ಮಾಡ್ತಾನೆ. ರಜೋಗುಣದ ಪ್ರಭಾವ ಇದ್ದಾಗ ಸ್ವಭಾವ ರಾಜಸ ಕರ್ಮ, ತಮೋಗುಣದ ಪ್ರಭಾವ ಇದ್ದಾಗ ತಾಮಸ ಕರ್ಮ. ಅದಕ್ಕೆ ಒಳಗಿನ ಸ್ವಭಾವದ ಸಹಕಾರ ಇದ್ದಾಗ ಇನ್ನೂ ಜೋರು, ಇಲ್ಲದೇ ಇದ್ದರೆ ಸ್ವಲ್ಪ ಸಂಘರ್ಷ ಆಗುತ್ತೆ. ಹಾಗೂ ಹೀಗೆ ತಗೊಂಡ ಹೀಗೆ ರಜಸ್ ತಮಸ್ ಸತ್ವ ವಿಭಕ್ತ ಕರ್ಮ. ಅವನ ಕರ್ಮ ಯಾವುದಿರುತ್ತೆ ಅಂದರೆ ಅವನ ಸಂಸ್ಕಾರ ಯಾವುದು, ಅವನ ಮೇಲೆ ಇರ್ತಕ್ಕ ಪ್ರಭಾವ ಯಾವುದು, ಅವನ ಸ್ವಭಾವ ಯಾವುದು, ಅದರಂತೆ ಕರ್ಮ. ಇದನ್ನೇ ಕೃಷ್ಣ ಹೇಳಿದ್ದು ಗುಣಕರ್ಮ ವಿಭಾಗಶಃ. ಗುಣಕರ್ಮ ವಿಭಾಗಶಃ, ಅವನಲ್ಲಿರ್ತಕ್ಕಂಥ ಗುಣ ಅದು ಸಾತ್ವಿಕೋ ರಾಜಸೋ ತಾಮಸೋ ಅದರ ತಕ್ಕಂತೆ ಕರ್ಮ. ಇದನ್ನು ಇಟ್ಟುಕೊಂಡೇ ಪ್ರಾಚೀನರು 4 ವರ್ಣಗಳನ್ನು ವಿಭಾಗ ಮಾಡಿದ್ದಾರೆ. ಇವತ್ತು ರಾಜಕಾರಣಿಗಳು ಹೇಳುವ ಅರ್ಥದಲ್ಲಿ ಅಲ್ಲ. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನೋದನ್ನು ಇವತ್ತು ಏನು ಬಹಳ ಜನ ಉಗ್ರವಾಗಿ ಟೀಕೆ ಮಾಡ್ತಾರೆ, ಆ ಅರ್ಥವೇ ಪ್ರಾಚೀನರಿಗೆ ಗೊತ್ತಿಲ್ಲ. ಪ್ರಾಚೀನ ಹೇಳಿದ ಅರ್ಥದ ಗಂಧಗಾಳಿ ಇಲ್ಲ ಇಲ್ಲಿ ಟೀಕೆ ಮಾಡುವ ಬೆಂಬಲಿಗೆ. ಅದು ಈ ಒಂದು ದೊಡ್ಡ ಕಂದಕ ನಿರ್ಮಾಣ ಆಗಿದೆ. ಅವರು ಹೇಳಿದ್ದು ಈ ಗುಣಕರ್ಮ ವಿಭಾಗಶಃ ಚಾತುರ್ವರ್ಣ್ಯ. ಒಬ್ಬ ಮನುಷ್ಯನಿಗೆ ಸತ್ವದ ಪ್ರಭಾವ ಹೆಚ್ಚಿದ್ದಾಗ ಅವನ ಕರ್ಮವು ಸಾತ್ವಿಕ ಆಗುತ್ತೆ. ಆ ಸಾತ್ವಿಕ ಪ್ರವೃತ್ತಿ ಜಾಸ್ತಿ ಪರ್ಸೆಂಟೇಜ್ ಇದ್ದಾಗ ಅವನನ್ನು ಬ್ರಾಹ್ಮಣ ಅಂತಾರೆ. ಜನಿವಾರ ಇದ್ದದ್ರಿಂದ ಅಲ್ಲ, ಅಥವಾ ಬ್ರಾಹ್ಮಣನ ಮಗ ಆದ್ದರಿಂದ ಅಲ್ಲ. ಬ್ರಾಹ್ಮಣನ ಮಗ ಬಾರ್ನಲ್ಲಿ ಕುಡಿಬೋದು, ಬ್ರಾಹ್ಮಣನ ಮಕ್ಕಳೆಲ್ಲ ಬ್ರಾಹ್ಮಣರಾಗಬೇಕಾಗಿಲ್ಲ. ಆದರೆ ಅವನಲ್ಲಿ ಸಾತ್ವಿಕ ಗುಣದ ಪರ್ಸೆಂಟೇಜ್ ಜಾಸ್ತಿ ಇದ್ದಾಗ ಅವನನ್ನು ಬ್ರಾಹ್ಮಣ ಅಂತ ಕರೆದು. ಅದೇ ಸತ್ವಕ್ಕಿಂತ ರಜಸ್ಸಿನ ಅಂಶ ಜಾಸ್ತಿ ಆದಾಗ ಅವಾಗ ರಜಸ್ಸು ಹೋರಾಟ, ಅವನು ಕ್ಷತ್ರಿಯ ನೇಚರ್ ಅಂತ ಹೇಳಿ. ಅದು ರಜಸ್ಸು ಮತ್ತು ಸತ್ವ ಸಮಾನವಾಗಿ ತಮಸ್ಸು ರಜಸ್ಸು ಸತ್ವ ತಮಸ್ಸು ಎಲ್ಲ ಸಮಾನವಾಗಿ ಬಿಟ್ಟರೆ ಅವಾಗ ಅದು ಪ್ರಾಪಂಚಿಕವಾದ ಬಿಸಿನೆಸ್, ಅವ್ರ ವೈಶ್ಯ ಸ್ವಭಾವ. ತಮೋಗುಣ ಹೆಚ್ಚಾಗಿಬಿಟ್ರೆ ಅದನ್ನು ಸರಿ ಸುಶೂದ್ರ ಸ್ವಭಾವ. ಅಂದರೆ ಇದು ಮನುಷ್ಯನಲ್ಲಿ ಇರತಕ್ಕಂಥ ಕ್ಲಾಸಿಫಿಕೇಶನ್ ಆಫ್ ಹ್ಯೂಮನ್ ನೇಚರ್. ದಿಸ್ ಇಸ್ ಸೈಕೋ ಅನಾಲಿಸಿಸ್ ಆಫ್ ಹ್ಯೂಮನ್ ರೇಸ್. ಇದರಲ್ಲಿ ಯಾವುದೇ ಜಾತಿಗೆ ಸಂಬಂಧಪಟ್ಟ ವಿಷಯ ಇಲ್ಲ. ಇದೊಂದು ವೈಜ್ಞಾನಿಕವಾದ ಜೀವಸ್ವಭಾವದ ವಿಶ್ಲೇಷಣೆ. ಇದು ಯಾರಿಗೂ ಗೊತ್ತಿಲ್ಲ, ಬೈಯೋರಿಗೂ ಗೊತ್ತಿಲ್ಲ, ಹೊಗಳವರಿಗೂ ಗೊತ್ತಿಲ್ಲ. ಹೊಗಳವರು ಹೊಗಳೋದು, ಬೈಯೋರು. ಇಬ್ಬರಿಗೂ ನಿಜವಾದ ಚಾತುರ್ವರ್ಣ್ಯ ಅಂದರೆ ಏನು ಗೊತ್ತಿಲ್ಲ. ಇದು ಬಹಳ ಅದ್ಭುತವಾಗಿ ಅಂದ. ಕೆಲವರು ಹೇಳೋದು ಏನ್ರಿ ನಿಮ್ಮ ಕೃಷ್ಣ ನೆನಪಿಟ್ಬಿಡಿ, ಅಂಡರ್ಲೈನ್, ನಿಮ್ಮ ಕೃಷ್ಣ ಚಾತುರ್ವರ್ಣ್ಯವನ್ನು ಸೃಷ್ಟಿ ಮಾಡಿದೆ ಅಂತ ಹೇಳ್ತಾನಲ್ಲ, ಅವನು ಏನು ಅಮೇರಿಕದಲ್ಲಿ ಜನರಿದ್ದದ್ದು ರಷ್ಯಾದಲ್ಲಿ ಇರೋದು ಗೊತ್ತಿಲ್ಲ, ಅಲ್ಲಿ ಯಾಕೆ ಚಾತುರ್ವರ್ಣ್ಯ ಸೃಷ್ಟಿ ಮಾಡಲಿಲ್ಲ ಮಾಡಿದ್ದಾನೆ. ಮನುಷ್ಯರು ಎಲ್ಲಿದ್ದಾರೋ ಅಲ್ಲಿ ಎಲ್ಲ ಈ 4 ಸ್ವಭಾವ ಇದೆ. ಆ ಸ್ವಭಾವವನ್ನು ವಿಶ್ಲೇಷಣೆ ಮಾಡಿ ಅದಕ್ಕೆ ಹೆಸರು ಕೊಟ್ಟವರು ಭಾರತದ ವಿಜ್ಞಾನಿಗಳಷ್ಟೇ. ಯಾರು ಬೌದ್ಧಿಕವಾಗಿ ನಿರಂತರ ಕೆಲಸ ಮಾಡ್ತಾರೆ ಜ್ಞಾನ ಮಾರ್ಗದಲ್ಲಿ, ಅವ್ರು ಯಾವ ದೇಶದಲ್ಲಿದ್ದರೂ ಬ್ರಾಹ್ಮಣ. ಯಾರು ಅಡ್ಮಿನಿಸ್ಟ್ರೇಟಿವ್ ಅವರು ಕ್ಷತ್ರಿಯರು.
ಯಾರಿಗೆ ಕೃಷಿ ವಾಣಿಜ್ಯ ಅದರಲ್ಲಿ ಇಂಟ್ರೆಸ್ಟು ಅವರು ವೈಶ್ಯರು. ಯಾರಿಗೆ ಇಂಡಿಪೆಂಡೆಂಟ್ ಆಗಿ ಯಾವುದು ಮಾಡಲ್ಲ, ಈ 3 ಮಂದಿ ಹೆಲ್ಪ್ ಮಾಡ್ತಾರೆ, ಸರ್ವಿಸ್ ಕೊಡ್ತಾರೆ, ಅವರು ವೈಶ್ಯರು, ಅದು ಶೂದ್ರರು. ಇದು ಪ್ರಪಂಚದಲ್ಲಿ ಎಲ್ಲ ಕಡೆ ಇದೆ 4 ಸ್ವಭಾವ. ಸೊಸೈಟಿ ಅಂದರೆ ಈ 4 ಇರಲೇಬೇಕು. ಚತುಷ್ಪಾತ್, ಈ 4 ಪಾದಗಳಿಲ್ಲದೆ ಒಂದು ಸಮಾಜ ಆಗೋಲ್ಲ. ಅದರಿಂದ ಈ ಬುದ್ಧಿಜೀವಿಗಳು, ಟೀಚಿಂಗ್ ಪ್ರೊಫೆಷನ್ ಇಷ್ಟಪಡೋರು ಅಮೆರಿಕದಲ್ಲಿ ಇಲ್ವಾ? ಸಂಶೋಧನೆ ಮಾಡುವವರು, ಪುಸ್ತಕಗಳನ್ನು ಬರೆಯುವರು, ಪಾಠ ಪ್ರವಚನದಲ್ಲಿ ಆಸಕ್ತಿ ಇರುವರು. ಹಾಗಾದರೆ ಅವರು ಅವರ ಸ್ವಭಾವ ಬ್ರಾಹ್ಮಣ ಸ್ವಭಾವ ಆಯಿತು. ಅಡ್ಮಿನಿಸ್ಟ್ರೇಷನ್, ಇಲೆಕ್ಷನ್ ನಿಲ್ಲೋದು, ಗೆಲ್ಲೋದು, ಆಳೋದು, ಕ್ಷತ್ರಿಯ ಸ್ವಭಾವ. ಅವರು ಪುಸ್ತಕ ಬರೆದು ಪ್ರೊಫೆಸರ್ ಆಗೋಲ್ಲ ಅವರು, ಆದರೆ ಅಡ್ಮಿನಿಸ್ಟ್ರೇಷನ್ ಸಕ್ಸಸ್ಫುಲ್ ಆಗ್ತಾರೆ. ಕೆಲವರು ಏನಲ್ಲ, ಗೋ ಸಾಕಣೆ, 1000 ಎಕರೆ ಜಾಗದಲ್ಲಿ 1000 ಗೋವುಗಳನ್ನು ಸಾಕಣೆ ಮಾಡಿ ಅದು ಸಪ್ಲೈ ಮಾಡ್ತಾರೆ ಅಮೆರಿಕದಲ್ಲಿ. ಅದು ಗೋ ಸಾಕಣೆ, ತೋಟ, ಕೃಷಿ, ಅದರಲ್ಲಿ ಆಸಕ್ತಿ ಇರುವವರಿಗೆ ಅದು ವೈಶ್ಯ ಸ್ವಭಾವ. ಅಮೆರಿಕದಲ್ಲಿ ಇದ್ದರೆ ಪ್ರಪಂಚ ಎಲ್ಲೆಲ್ಲಿ ಮನುಷ್ಯರಿದ್ದಾರೋ ಅಲ್ಲಿ ಎಲ್ಲವೂ ಚಾತುರ್ವರ್ಣ್ಯ ಇದೆ. ಈ ಕ್ಲಾಸಿಫಿಕೇಶನ್ ಒಂದು ಸೈಂಟಿಫಿಕ್ ಶೇಪ್ ಕೊಟ್ಟ ಹೆಸರು ಕೊಟ್ಟವರು ಭಾರತದ ವಿಜ್ಞಾನಿಗಳಷ್ಟೇ. ಅಂದರೆ ಅಲ್ಲಿ ಅವರಿಗೆ ಹೆಸರು ಗೊತ್ತಿಲ್ಲ. ಹಾಗಾಗಿ ಇವರು ನಿಮ್ಮ ಕೃಷ್ಣನಿಗೆ ಅಮೆರಿಕದಲ್ಲಿ ಗೊತ್ತಿದೆ, ಅವನು ಕೊಟ್ಟಿದ್ದ ಅಲ್ಲಿಯೂ 4 ವರ್ಣದ ಸ್ವಭಾವ. ಎಲ್ಲೆಲ್ಲಿ ಮನುಷ್ಯರಿದ್ದಾರೋ ಅವರಲ್ಲಿ ಈ 4ರಲ್ಲಿ ಒಬ್ಬರು ಸೇರಿರಲೇಬೇಕು. ಇದು ಮನುಷ್ಯರ ವಿಶ್ಲೇಷಣೆ. ಯಾಕೆಂದರೆ ಇನ್ನೊಂದು ಸಂಗತಿ, ಈ 4 ವರ್ಣ ಅಂತಕ್ಕಂಥದ್ದು ಬಹಳ ವಿಚಿತ್ರವಾದಂಥ ಕೆಲವು ಸಂಗತಿಗಳು ಜನರಿಗೆ ಗೊತ್ತಿಲ್ಲ. ಶಾಸ್ತ್ರಕಾರರು ಈ ಚಾತುರ್ವರ್ಣ್ಯ ದೇವತೆಗಳಿಗಿಲ್ಲ. ದೇವತೆಗಳಲ್ಲಿ ಬ್ರಾಹ್ಮಣ ದೇವತೆಗಳು, ಕ್ಷತ್ರಿಯ ದೇವತೆಗಳು, ಅಭಿಮಾನ ಉಂಟು. ಬ್ರಾಹ್ಮಣ ಅಭಿಮಾನಿ, ಕ್ಷತ್ರಿಯ ಅಭಿಮಾನಿ ಆದರೆ ಅವರಲ್ಲಿ ಈ 4 ವರ್ಣಗಳಿಲ್ಲ. ಅಂದರೆ ಈ 4 ಸ್ವಭಾವದಿಂದ ಕ್ಲಾಸಿಫಿಕೇಶನ್ ಇಲ್ಲ. ದೈತ್ಯರೆಲ್ಲೂ ಇಲ್ಲ. ದೈತ್ಯರೆಲ್ಲ ಬ್ರಾಹ್ಮಣ ದೈತ್ಯರು, ಕ್ಷತ್ರಿಯ ದೈತ್ಯರು, ವೈಶ್ಯ ದೈತ್ಯರು, ಶೂದ್ರ ದೈತ್ಯರು, ರಾಕ್ಷಸರು, ತಾಮಸ ಜೀವಿಗಳಲ್ಲಿ ಈ ವಿಭಾಗ ಇಲ್ಲ. ಆಮೇಲೆ ಬರೇ ಮನುಷ್ಯರಲ್ಲಿ ಮಾತ್ರ ಇರೋದು. ಮನುಷ್ಯರಲ್ಲಿ ಕೂಡ ರಾಜಸ ತಾಮಸ ಮನುಷ್ಯರಲ್ಲಿ ವಿಭಾಗ ಇಲ್ಲ. ಮೋಕ್ಷ ಯೋಗ್ಯರಾದ ಮನುಷ್ಯರಲ್ಲಿ 4 ಥರ ಒಂದು ಶಾಸ್ತ್ರ. ಚಾತುರ್ವರ್ಣ್ಯ ಮೋಕ್ಷಕ್ಕೆ ಹೋಗುವವರಲ್ಲಿ ಮೋಕ್ಷಕ್ಕೆ ಹೋಗುವ ಬ್ರಾಹ್ಮಣರು, ಮೋಕ್ಷಕ್ಕೆ ಹೋಗುವ ಕ್ಷತ್ರಿಯರು, ಮೋಕ್ಷಕ್ಕೆ ಹೋಗುವ ವೈಶ್ಯರು, ಮೋಕ್ಷ ಶೂದ್ರರು. ಮೋಕ್ಷ ಯೋಗ್ಯವಾದ ಚೇತನದಲ್ಲಿ 4 ಥರ ಇದೆ ಅಂತ ಶಾಸ್ತ್ರ ಹೇಳೋದು. ಅದು ಬಿಟ್ಟು ಈ ಬೇರೆ ವಿಷಯವೇ ಇಲ್ಲ. ಇದು ಒಂದೂ ಗೊತ್ತಿಲ್ಲ ಜಾತಿ ಬಗ್ಗೆ ಮಾತಾಡೋರಿಗೆ. ಇಟ್ಸ್ ಎ ಬ್ಯೂಟಿಫುಲ್ ಸೈಕೋ ಅನಾಲಿಸಿಸ್, ಒಂದು ವೈಜ್ಞಾನಿಕವಾದ ಚಿಂತನೆ. ಇದನ್ನು ಗೊತ್ತಾಗಿದ್ದರೆ ನಾವು ಕುಚ್ಚೆದ್ದು ಹೊಡಿತಿದ್ವು. ಒಂದು ತಮಾಷೆ ಏನಂದರೆ, ಇದು ಆಚಾರ್ಯ ಒಂಥರ ಹೇಳ್ತಾರೆ, ಸ್ವಾಭಾವಿಕೋ ಬ್ರಾಹ್ಮಣಾದಿ ಕ್ಷಮಾದ್ಯೇನೇವ ಭಿದ್ಯತೆ ಯೋನಿ ಭೇದಗತೋ ಭೇದ ಜ್ಞೇಯ ಉಪಾಧಿಕಸ್ವ ಅಂತ. ನಿಜವಾದ ಬ್ರಾಹ್ಮಣ ಅಂತಂದರೆ ಈ ನೇಚರ್ನಲ್ಲಿ ಅವನ ಮಾನಸಿಕವಾದಂತಹ ಮನಸ್ಸಿನ ನೇಚರ್, ಜ್ಞಾನದ ಸ್ವಭಾವ, ಆಡಳಿತ. ನೋಡಿ, ಮೊದಲು ಜ್ಞಾನ, ಅದರ ನಂತರ ಅಡ್ಮಿನಿಸ್ಟ್ರೇಷನ್, ಆಮೇಲೆ ಪ್ರೊಡಕ್ಷನ್, ಆಮೇಲೆ ಸರ್ವಿಸ್. ಈ 4 ಇರದೆ ಪ್ರಪಂಚವೇ ನಡೆಯುತ್ತೆ. ಈ 4ಕ್ಕೆ ಯಾರ್ಯಾರು ಯಾವ್ಯಾವುದು ಸ್ವಭಾವವೋ ಅದನ್ನು 4 ವಿಭಾಗ ಮಾಡಿ. ಅದರಿಂದ ಸ್ವಾಭಾವಿಕೋ ಬ್ರಾಹ್ಮಣಾದಿ, ಅದರಿಂದ ಯಾರಲ್ಲಿ ಜ್ಞಾನ, ಶಮದಮಾದಿ ಸಂಪತ್ತಿ ಇಂಥ ಗುಣಗಳಿದೆ ಅವನು ನಿಜವಾದ ಬ್ರಾಹ್ಮಣ. ಮತ್ತು ಅದು ಏನೂ ಇಲ್ಲ, ಮತ್ತು ಅವನ ಅಪ್ಪ ಬ್ರಾಹ್ಮಣ. ಹಾಗಾದರೆ ಯೋನಿ ಭೇದಗತೋ ಭೇದ. ಹಾಗಾದರೆ ಅವನ ಅಪ್ಪ ಬ್ರಾಹ್ಮಣನ, ಅವನ ಬ್ರಾಹ್ಮಣ, ಅವನು ನಿಜವಾದ ಬ್ರಾಹ್ಮಣ ಅಲ್ಲ. ಮತ್ತು ಬ್ರಾಹ್ಮಣನ ಮಗ. ಔಪಾಧಿಕ, ದಿಸ್ ಈಸ್ ಎ ಸೋಷಿಯಲ್ ಕ್ಲಾಸಿಫಿಕೇಶನ್. ಫಿಲಾಸಫಿ ಅಷ್ಟು ಅತಿಥಿಗಳು ವಿದ್ಯುತ್. ಇದು ಸಾಮಾಜಿಕ ವ್ಯವಸ್ಥೆಗೋಸ್ಕರ ನೀವು ಮಾಡಿಕೊಳ್ಳಬೇಕಾರೆ ಬ್ರಾಹ್ಮಣನ ಮಗ ಬ್ರಾಹ್ಮಣ, ಕ್ಷತ್ರಿಯ ಮಗ. ಆದರೆ ಫಿಲಾಸಫಿಗೆ ಅದಕ್ಕೂ ಸಂಬಂಧ ಇಲ್ಲ. ಫಿಲಾಸಫಿ ಬ್ರಾಹ್ಮಣ ಅಂದರೆ ಸ್ವಭಾವತಃ ಬ್ರಾಹ್ಮಣ. ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಇನ್ನು ತಮಾಷೆ ಅಂದರೆ, ಒಂದು ಕಡೆ ನಾನು ಒಂದು ಸಭೆಯಲ್ಲಿ ಇದನ್ನು ಹೇಳಿದೆ, ಇದೆ ನಮ್ಮ ಊರಲ್ಲಿ. ಆ ಸಭೆ ಇದು ನಮ್ಮ ಮಧ್ವಾಚಾರ್ಯ ಹೀಗೆ ಹೇಳಿದ್ದಾರೆ ಅಂತ ಹೇಳಿದೆ. ಆ ಸಭೆ ಆರ್ಗನೈಸರ್ಸ್ ಏನು ಹೇಳ್ತಾರೆ ಗೊತ್ತಾ, ಆಚಾರ್ಯ ಒಬ್ಬರು ಬ್ರಾಹ್ಮಣರು ಇದನ್ನು ಇವರಿಗೆ ಹೇಳಿರಲಿಲ್ಲ. ನಮಗೆ ಹೇಳಿದ್ರೆ ನಾವು ಮಧ್ವಾಚಾರ್ಯ ತಲೆಯಲ್ಲಿ ಹೊತ್ತುಕೊಳ್ತಿದ್ದೇವೆ. ಒಬ್ಬ ಬ್ರಾಹ್ಮಣ ಮಧ್ವಾಚಾರ್ಯ ಹೀಗೆ ಹೇಳ್ತಾರೆ ಅಂತ ಹೇಳಿದ್ಕೊಂಡಿಲ್ಲ, ನೀವೇ ಮೊದಲು ಹೇಳಿದ್ರಿ. ನಿಮಗೆ ಮೊದಲೇ ಗೊತ್ತಿದ್ರೆ ಮಧ್ವಾಚಾರ್ಯ ತಲೆಯಲ್ಲಿ ಹೊತ್ಕೊಂಡು ಮೆರವಣಿಗೆ ಮಾಡ್ತಿದ್ದೆವು. ನಮಗೆ ಯಾರು ಈ ಸತ್ಯವನ್ನು ಹೇಳಲಿಲ್ಲ. ಮಧ್ವಾಚಾರ್ಯರು ಹೇಳಿದಂಥ ಅನೇಕ ರಿವಲ್ಯೂಷನರಿ ಸಂಗತಿಯನ್ನು ಯಾರೂ ಹೇಳೋಲ್ಲ. ಅವರಿಗೆ ಬೇಕಾದಷ್ಟನ್ನು ಅಷ್ಟೇ ಹೇಳ್ತಾರೆ. ಮಧ್ವಾಚಾರ್ಯ ಹೇಳಿದಂಥ ಅದನ್ನು ಪೂರ್ತಿ ಹೇಳಿದರೆ ಅವರಷ್ಟು ರಿವಲ್ಯೂಷನರಿ ಯಾರೂ ಇಲ್ಲ. ಬಹಳ ಅದ್ಭುತ ರಿವಲ್ಯೂಷನರಿ ಅವರು. ಎಲ್ಲವನ್ನು ಮೀರಿ ನಿಂತವರು. ಅವರಿಗೆ ಸತ್ಯ ಒಂದೇ. ಅದಕ್ಕೆ ಯಾವುದನ್ನು ಬೇಕಾದ್ರೆ ಎದುರು ಹಾಕ್ಕೊಳ್ಳಿಕ್ಕೆ ಸಿದ್ಧ. ಅವರು ಯಾವ ಪದ್ಧತಿ, ಯಾವ ಸಂಪ್ರದಾಯವನ್ನು ಎದುರು ಹಾಕ್ಕೊಳ್ಳಿಕ್ಕೆ ಸಿದ್ಧ. ಅವ್ರಿಗೆ ಬೇಕಾಗಿರೋದು ಸತ್ಯ.
ಸತ್ಯಕ್ಕೆ ವಿರುದ್ಧವಾಗಿ ಏನು ಆಚರಣೆ ಇದ್ದರೂ ಅದನ್ನು ನಿರಾಕರಣೆ ಮಾಡ್ತಾರೆ. ಹಾಗಾಗಿ ಇಲ್ಲಿ ಅದನ್ನು ಹೇಳ್ತಾರೆ, ರಜಸ್ ತಮಸ್ ಸತ್ವ ವಿಭಕ್ತ ಕರ್ಮಕೃತ. ಅವನು ಸ್ವಭಾವ ರಜಸ್ಸಾದರೆ ಅವನ ಕರ್ಮ ರಾಜಸ್ವಾಗಿರುತ್ತೆ. ಅಂದರೆ ರಾಜಕೀಯಕ್ಕೆ ಹೋಗ್ತಾನೆ, ಇಲೆಕ್ಷನ್ ನಿಲ್ತಾನೆ, ಅಡ್ಮಿನಿಸ್ಟ್ರೇಷನ್, ಅದೇ ಹುಚ್ಚು, ಬೇರೆ ಯಾವುದಕ್ಕೆ ಹೋಗಲ್ಲ. ಅವನು ಎಷ್ಟು ಪೆಟ್ಟು ತಿಂದು ಎಷ್ಟು ಸೋದ್ರು ಪುನಃ ಇಲೆಕ್ಷನ್ಗೆ ನಿಲ್ತಾನೆ. ಯಾಕೆಂದರೆ ಅವನ ಸ್ವಭಾವ ಅದು. ಅಡ್ಮಿನಿಸ್ಟ್ರೇಷನ್ ಬೇರೆ ಕಡೆ ಅವನ ತಲೆಯೇ ಹೋಗೋಲ್ಲ. ಸಾತ್ವಿಕ ಆದರೆ ನೀವು ಇಲೆಕ್ಷನ್ ಹೆಂಗೆ ಸಣ್ಣ ನನಗೆ ಬೇಡ, ದಮ್ಮಯ್ಯ, ನಾನು ಮಕ್ಕಳಿಗೆ ಪಾಠ ಹೇಳ್ಕೊಂಡಿರ್ತೇನೆ, ನಮಗೆ ಬೇಡ, ನಮಗೆ ಈ ರಾಜಕೀಯದ ಹೊಲಸಬೇಡ. ನೀವು ತಾಮಸ ಆದರೆ ಇನ್ಯಾವುದೋ ಒಂದು ಬಾರ್ನಲ್ಲಿ ಹೋಗಿ ಕುಡಿದು ಬಿದ್ದಿರೋರು, ಕಾರ್ಡ್ಸ್ ಆಡ್ತಾ ಕೂತಿರೋರು, ಏನೋ ಇಂಥದೇ ಅಂದರೆ ತೀರಾ ಹೀನವಾಗಿರ್ತಕ್ಕಂಥ ಕೆಲಸ ಸುಮಾರು. ಇದು ಎಲ್ಲ ಯಾಕೆ ಬರುತ್ತೆ ಅಂದರೆ, ಇದು ಜೀವದ ಸ್ವಭಾವ ಯಾವುದು ಅಂತ ನೋಡಿಕೊಂಡು, ಅವನಿಗೆ ಪ್ರಭಾವ ಯಾವುದು ಅಂತ ನೋಡಿಕೊಂಡು ಅದಕ್ಕೆ ತಕ್ಕಂತೆ ಅವನು ಕರ್ಮ ಮಾಡ್ತಾನೆ. ಸೊ ಅವನ ಸ್ವಭಾವಕ್ಕೆ ತಕ್ಕಂತೆ ಕರ್ಮ, ಕರ್ಮಕ್ಕೆ ತಕ್ಕಂತೆ ಸಂಸ್ಕಾರ, ಸಂಸ್ಕಾರಕ್ಕೆ ತಕ್ಕಂತೆ ಜನ್ಮ. ಇದು ವ್ಯವಸ್ಥೆ. ರಜಸ್ ತಮಸ್ ಸತ್ವ ವಿಭಕ್ತ. ಅವನ ಎಲ್ಲ ಕರ್ಮಗಳು ಈ 3 ವಿಭಾಗಕ್ಕೆ ಒಳಪಟ್ಟಿದೆ. ಒಂದು ರಾಜಸ, ಒಂದು ತಾಮಸ, ಒಂದು ಸತ್ವ. ಅದೆಲ್ಲ ಅವರು ನೋಡಿ, ರಜಸ್ ತಮಸ್ ಸತ್ವ ಅಂತ. ಸತ್ವ ಕೊನೆಗೆ ಹೇಳಿದ್ರು, ಬಹಳ ಕಡಿಮೆ, ಬಹಳ ವ್ಯಾಪಕವಾಗಿರೋದು ರಜೋಗುಣ. ಇನ್ನು ಅದಕ್ಕಿಂತ ಕಮ್ಮಿ ಆದರೂ ಹೆಚ್ಚು ಇರುವಂತಹದ್ದು ತಮೋಗುಣ. ಯಾಕೆಂದರೆ ತಮೋಗುಣ ಇದ್ದಲ್ಲಿಯೂ ಕೂಡ ರಜಸ್ಸಿನ ಪ್ರಭಾವವೇ ಜಾಸ್ತಿ. ಹಾಗಾಗಿ ರಜಸ್ಸನ್ನು ಮೊದಲು ಹೇಳಿದ್ರು. ಅದರ ನಂತರ ಅಂದರೆ ಸಮಾಜ ಅಂದರೆ ರಜೋಗುಣ, ರಜೋಗುಣದ ಮೇಲಾಟವೇ ಸೊಸೈಟಿ. ಆಮೇಲೆ ಅದರಲ್ಲಿ ತಮೋಗುಣ ಬಹಳ ವಿರಳವಾಗಿ ಕೆಲವರು ಯಾರೋ ತಲೆಗೆಟ್ಟವರು ಸತ್ವಗುಣವನ್ನು ಪಾಲ್ಗೊಳ್ಳುತ್ತಾರೆ. ಇಷ್ಟೇ 3 ರಜಸ್ ತಮಸ್ ಸತ್ವ ವಿಭಕ್ತ ಕರ್ಮಕೃತ. ಅವರ ಕ್ರಿಯೆಗಳಲ್ಲಿ ಇದರ ರಿಯಾಕ್ಷನ್ ಆಗುತ್ತೆ. ಇದನ್ನೇ ಚಾತುರ್ವರ್ಣ್ಯ ಅಂತ ಹೇಳೋದು. ಬೇರೇನಿಲ್ಲ. ನಾವು ಏನು ಮಾಡ್ತೇವೆ, ಒಂದು ತಮಾಷೆ ಏನಂದರೆ, ಸತ್ವಗುಣದವರು ಬ್ರಾಹ್ಮಣರು ಅಂತಲ್ಲ, ಸತ್ವಗುಣ ಹೆಚ್ಚಿದ್ದವರು ಬ್ರಾಹ್ಮಣರು. ಅದು ಬ್ರಾಹ್ಮಣರಲ್ಲೂ ರಜೋಗುಣ ಇದೆ, ತಮೋಗುಣ ಇದೆ. ಕ್ಷತ್ರಿಯರಲ್ಲಿಯೂ ರಜೋಗುಣ ಮಾತ್ರ ಅಲ್ಲ, ಸತ್ವಗುಣ ಇದೆ, ತಮೋಗುಣ ಇದೆ. ವೈಶ್ಯರಲ್ಲಿ ಬರೀ ಸತ್ವ, ಶೂದ್ರರು ಬರೇ ತಮೋಗುಣ ಅಲ್ಲ, ಅವರಲ್ಲಿಯೂ ಸತ್ವ ಇದೆ, ರಜಸ್ಸಿದೆ, ತಮೋಗುಣ ಇದೆ. ಎಲ್ಲರಲ್ಲಿಯೂ ಎಲ್ಲವೂ ಇದೆ. ಈ 3 ಗುಣಗಳ ಸಂಕೀರ್ಣವೇ ಬದುಕು ಹೊರತು ಕೇವಲ ಒಂದು ಗುಣದ ಬದುಕು ಇಲ್ಲ. ಮತ್ತು ನಾವು ತೀರ್ಮಾನ ಮಾಡೋದು ಹೇಗೆಂದರೆ, ಈ ಯಾವುದರ ಪರ್ಸೆಂಟೇಜ್ ಯಾವ ಹೆಚ್ಚು ಅವನು ಆಗುತ್ತೆ. ಅವರಿಗೆ 60 ಮಾರ್ಕ್ ಬಂದರೆ ಅವನು ಫಸ್ಟ್ ಕ್ಲಾಸ್ ಅಂತ ಹೇಳ್ತಾನೆ. ಹಾಗೆ 60ರ ಮೇಲೆ ಬಂದರೆ ಅವನ ಗ್ರೂಪ್ ರಿಸರ್ಚ್. ಸತ್ವಗುಣ 60ಕ್ಕಿಂತ ಹೆಚ್ಚಿದ್ದರೆ ಉಳಿದ 40 ರಜಸ್ಸು ತಮಸ್ಸೆಗುವುದರಲ್ಲಿ ಬ್ರಾಹ್ಮಣರಲ್ಲಿ. ಆದರೆ 60ಕ್ಕಿಂತ ಮೇಲೆ ಸತ್ವ ಉಂಟಲ್ಲ, ಸೊ ಅವನನ್ನು ಗುರುತಿಸಿ. ಸಾತ್ವಿಕ ಸ್ವಭಾವದ ಪ್ರಾಣಿ, ಅವನು ಪ್ರಾಣಿ. ಆಮೇಲೆ ರಜೋಗುಣ ಅದು 60% ಜಾಸ್ತಿ, ಸತ್ವ ತಮಸ್ಸು ಇದೆ. ಹಾಗಾದರೆ ಅವನು ರಾಜಕೀಯಕ್ಕೆ ಲಾಯಕ, ಅಡ್ಮಿನಿಸ್ಟ್ರೇಷನ್ಗೆ ಲಾಯಕ, ಅವನು ಕ್ಷತ್ರಿಯ. ಯಾಕೆಂದರೆ ಅದು ನೋಡಿ, ಅಂಥ ಸ್ವಭಾವದವರನ್ನು ಕ್ಷತ್ರಿಯ ಅಂತ ಕರೆದ್ರು. ಏನು ಗೊತ್ತಾ ಅರ್ಥ? ರಾಜಕೀಯ ಮಾಡುವುದಲ್ಲ, ಆ ವಿಷಯವೇ ಹಿನ್ನೆಲೆ. ರಾಜಕೀಯ ಪಾಲಿಟಿಕ್ಕಿಂಗ್ ಉಂಟಲ್ವ, ಅದು ಕಣಿಂದ ಟೀಕೆ ಅಂತಂದರೆ ಮಹಾಭಾರತದಲ್ಲಿ ಅದ್ಭುತವಾಗಿ ಭಯಾನಕವಾಗಿ ಟೀಕೆ ಮಾಡಿದ್ದಾರೆ. ಅಂದರೆ ಸ್ವಾರ್ಥಕ್ಕೋಸ್ಕರ ರಾಜಕೀಯ ಮಾಡುವುದನ್ನು ಅದನ್ನು ಒಪ್ಪುವುದೇ ಇಲ್ಲ, ಅದು ರಾಜಕೀಯ ಅಂತ ಒಪ್ಪುದಿಲ್ಲ. ಮತ್ತೆ ಅವನು ಕ್ಷತ್ರಿಯ ಸ್ವಭಾವ. ಕ್ಷತ್ರ ಅಂದರೆ ಸಮಾಜದಲ್ಲಿ ಯಾರು ಕಷ್ಟಕ್ಕೆ ಒಳಗಾಗಿದ್ದಾರೆ ಅವರ ರಕ್ಷಣೆಗೋಸ್ಕರ ಧಾವಿಸುವ ಸ್ವಭಾವ, ಇದು ಕ್ಷತ್ರ. ಅಂದರೆ ಇನ್ನೊಬ್ಬರ ಕಷ್ಟ ನೋಡಲಿಕ್ಕೆ ಆಗುವುದಿಲ್ಲ, ಹಾಗೆ ಇವನು ಹೋಗಿ ಅವರು ತಾನು ಜೀವ ಕೊಟ್ಟಾದರೂ ಅವರನ್ನು ರಕ್ಷಣೆ ಮಾಡಬೇಕು. ಈ ಸ್ವಭಾವ ಇದ್ದವರು ಕ್ಷತ್ರಿಯರು. ಅಂದರೆ ಎಲ್ಲವೂ 4 ವರ್ಣಗಳು ಕೂಡ ಸಮಷ್ಟಿಯಾಗಿ ಸಮಾಜಕ್ಕೆ ಉಪಯುಕ್ತವಾದವರು. ಸ್ವಾರ್ಥ ಇರಲೇಬಾರದು ಯಾವುದಲ್ಲೂ. ದೇಶಕ್ಕೋಸ್ಕರ ತನ್ನ ಬಲಿದಾನಕ್ಕೆ ಬಯಸುವವನು ಕ್ಷತ್ರಿಯ. ದೇಶಕ್ಕೆ ತನ್ನ ಜ್ಞಾನವನ್ನು ಕೊಟ್ಟು ದೇಶವನ್ನು ಎತ್ತರಕ್ಕೆ ಏರಿಸುವವನು ಬ್ರಾಹ್ಮಣ. ದೇಶಕ್ಕೆ ಬೇಕಾದ ಆಹಾರವನ್ನು ಒದಗಿಸುವವನು ವೈಶ್ಯ. ಇವರೆಲ್ಲರಿಗೂ ಸರ್ವಿಸ್ ಕೊಟ್ಟು ಇದು ಸಾಂಗವಾಗಿ ಸಮಾಜ ನಡೆಯುವಂತೆ ಮಾಡುವ ಶೂದ್ರ. ಮತ್ತು ಬೇಸಿಕಲಿ ಎಲ್ಲರೂ ಶೂದ್ರರು. ಶೂದ್ರರು ಅಂದರೆ ಏನು? ಸರ್ವಿಸ್ ಅಂತಲ್ವ. ಸರ್ವಿಸ್ ಇಲ್ಲದೆ ಯಾವುದೂ ನಡೆಯೋದು. ಆದ್ದರಿಂದ ಬ್ರಾಹ್ಮಣನೂ ಕೂಡ ಬೇಸಿಕಲಿ ಅವನು ಅಂದರೆ ಶೂದ್ರ ಅನ್ನುವುದು ಮನುಷ್ಯ ಧರ್ಮ. ಅದಕ್ಕೆ ಅದು ಕಾಲ ಉಂಟು, ಅದರ ಮೇಲೆ ಉಳಿದಿರುವ ಸ್ವಭಾವ. ಶೂದ್ರ ಅಂದರೆ ಅದು ನಿಜವಾದ ಹ್ಯೂಮನ್ ಬೀಯಿಂಗ್. ಇಫ್ ಯು ಆರ್, ನಿಮಗೆ ಸರ್ವಿಸ್ ಅಲ್ಲ, ಇಫ್ ಯು ಆರ್ ನಾಟ್ ಎ ಶೂದ್ರ, ಯು ಆರ್ ನಾಟ್ ಎ ಹ್ಯೂಮನ್ ಬೀಯಿಂಗ್.
ಶೂದ್ರ ಅಂದರೆ ಸಮಾಜಕ್ಕೆ ಸರ್ವಿಸ್ ಕೊಡೋದು. ಆ ಸರ್ವಿಸ್ ಇದನ್ನು ಆಚಾರ್ಯರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ನಾನಾ ಜನಸ್ಯ ಶುಶ್ರೂಷಾ ಕರ್ತವ್ಯ ಕರವನ್ನಿತೆ. ಪ್ರತಿಯೊಬ್ಬರು ಬರೀ ಶೂದ್ರರು ಮಾತ್ರ ಸರ್ವಿಸ್ ಮಾಡೋದು, ನಾವು ಮಾಡಿ ಪೂಜೆ ಮಾಡಲಿಕ್ಕೆ ಇರುವುದು ತಿಳ್ಕೊಂಡು ಬ್ರಾಹ್ಮಣನ ಅಂತಾರೆ ಆಚಾರ್ಯರು. ನಾನಾ ಜನಸ್ಯ ಶುಶ್ರೂಷಾ ಕರ್ತವ್ಯ. ನೀವು ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ಸೇವೆ ಮಾಡುವುದು ನಿಮ್ಮ ಪ್ರತಿಯೊಬ್ಬ ಜಾತಿಯವರ ಕರ್ತವ್ಯ. ಯಾಕೆಂದ್ರೆ ಅದು ಭಗವಂತನ ಪೂಜೆ. ಹಾಗೆ ಮಾಡದವರಿಗೆ ಮೋಕ್ಷ ಇಲ್ಲ ಅಂತ ಹೇಳ್ತಾರೆ. ಬರೀ ಶಾಸ್ತ್ರ ಓದ್ತಾ ಕೂತ್ಕೊಂಡ್ರೆ ಯಾರೋ ಕಷ್ಟದಲ್ಲಿದ್ದಾನೆ, ಅವನು ಪ್ರಾರಬ್ಧ ಕರ್ಮ ಅನುಭವಿಸ್ತಾನೆ ಅಂತ ಇವ್ರು ಓದ್ತಾ ಕೂತ್ಕೊಳ್ಳೋದು. ಅಂಥವರಿಗೆ ಮೋಕ್ಷ ಇಲ್ಲ ಅಂತ. ನೀನು ಮೋಕ್ಷ ಪಡಿಬೇಕಾಗಿದ್ದರೆ ನಿನ್ನ ಕರ್ತವ್ಯಗಳಲ್ಲಿ ಒಂದು, ಯಾರು ಕಷ್ಟದಲ್ಲಿದ್ದಾರೆ ಅವರ ಸಹಾಯಕ್ಕೆ, ಅವರ ಸೇವೆಗೆ ಧಾವಿಸುವುದು. ಇದು ಸರ್ವಿಸ್. ಅದರಿಂದ ಪ್ರತಿಯೊಬ್ಬರೂ ಕೂಡ ಬೇಸಿಕಲಿ ಶೂದ್ರನಾಗಿರಬೇಕು. ಇಲ್ಲದೇ ಇದ್ದರೆ ಶೂದ್ರನಲ್ಲದವ ಮನುಷ್ಯನೇ ಅಲ್ಲ. ಅದು ಮನುಷ್ಯತ್ವದ ಕ್ವಾಲಿಟಿ. ಅದರ ನಂತರ ಸೇವಾ ದೃಷ್ಟಿಯಿಂದ ನೀವು ಪ್ರೊಡಕ್ಷನ್ ಮಾಡಿದರೆ ನೀವು ವೈಶ್ಯ, ಸಮಾಜಕ್ಕೋಸ್ಕರ. ಅದರ ನಂತರ ಸೇವಾ ದೃಷ್ಟಿಯಿಂದ ನೀವು ಅಡ್ಮಿನಿಸ್ಟ್ರೇಟಿವ್ ಹೊರಳಿದರೆ ನೀವು ಕ್ಷತ್ರಿಯರು, ಸೇವಾ ದೃಷ್ಟಿಯಿಂದ ಜ್ಞಾನ ಮಾರ್ಗಕ್ಕೆ ಹೊರಳಿದರೆ ನೀವು ಬ್ರಾಹ್ಮಣ. ಅಂದರೆ ಎಲ್ಲದನ್ನೂ ಬೇಸಿಕ್ ಆಗಿ ಸೇವಾ ಧರ್ಮ ಅಂದರೆ ಶೂದ್ರ ಧರ್ಮ ಎಲ್ಲದನ್ನೂ ಬೇಸಿಕ್. ಶೂದ್ರ ಅಂದರೆ ಮನುಷ್ಯ ಧರ್ಮ. ಇದೆಲ್ಲ ಪ್ರಾಚೀನರು ಹೇಳಿದ ಮಾತುಗಳು. ಇದು ಒಂದು ಗೊತ್ತಿರದೆ ನಾವು ಇವತ್ತು ಬ್ರಾಹ್ಮಣದ ಬಗ್ಗೆ ಮಾತಾಡ್ತೇವೆ. ಬೇಕಾದ ಎಲ್ಲವನ್ನು ಬಾಯಿ ಒಂದಾಗ ಯಾಕಂದರೆ ಸ್ವಾತಂತ್ರ್ಯ ಬಂದಿದೆ. ನಮಗೆ ಗೊತ್ತಿಲ್ಲದೇ ಇದ್ದ ವಿಷಯದ ಬಗ್ಗೆಯೂ ನಮಗೆ ಮಾತಾಡುವ ಸ್ವಾತಂತ್ರ್ಯ ಬಂದುಬಿಟ್ಟಿದೆ. ಗೊತ್ತಿರಬೇಕು ಅಂತ ಯಾವ ನಿಯಮ ಇಲ್ಲ, ಬಾಯಿ ಬಂದದ್ದು ಮಾತಾಡೋದು. ಹೀಗೆ ಒಟ್ಟಿಗೆ ಮನುಷ್ಯನಲ್ಲಿ 3 ಗುಣಗಳಿಂದ 4 ಸ್ವಭಾವಗಳು ವ್ಯಕ್ತವಾಗಿದ್ದಾವೆ. ಬೇಸಿಕ್ ಆಗಿ ಸರ್ವೀಸ್ ಅದು ತಮೋಗುಣ ಅಲ್ಲ. ಆದರೆ ಅದನ್ನು ಯಾಕೆ ತಾಮಸ ಅಂತ ಹೇಳಿದರು ಅಂದರೆ, ಸರ್ವೀಸ್ನ ಹಿಂದೆ ಯಾಕೆ ಸರ್ವೀಸ್ ಮಾಡ್ತಾರೆ ಅಂದರೆ, ಈಗ ನಾವು ಒಂದು ಮನೆಯಲ್ಲಿ 4 ಜನ ಇದ್ದಾರೆ, ಅಣ್ಣ ತಮ್ಮ 4 ಜನ ಅಣ್ಣ ತಮ್ಮಂದು. ಆ ಹಿರಿಯರನ್ನ ಇದ್ದಾನಲ್ಲ, ಅವನು ಮನೆಯ ಮಕ್ಕಳಿಗೆಲ್ಲ ಪಾಠ ಪ್ರವಚನ ಮಾಡ್ತಾ ಕೂತ್ಕೊಂಡ, ಅವನು ಬ್ರಾಹ್ಮಣ. ಅವನ ತಮ್ಮ ಇದ್ದಾನಲ್ಲ, ಅವನ ಮನೆ ಆಡಳಿತ ನೋಡ್ಕೊಂಡ, ಅವನು ಕ್ಷತ್ರಿಯ. ಒಂದೇ ತಂದೆ 4 ಜನ ಮಕ್ಕಳು, ಅವನ ಮನೆ ಆಡಳಿತ ಮನೆ ಸಂಪೂರ್ಣ ಅಡ್ಮಿನಿಸ್ಟ್ರೇಷನ್ ನೋಡ್ಕೊಂಡ, ಅವನು ಕ್ಷತ್ರಿಯ ಅಲ್ಲ. 3ನೇ ತಮ್ಮ ಇದ್ದಾನಲ್ಲ, ಅವನು ತೋಟ ನೋಡ್ಕೊಂಡ, ಅವನು ವೈಶ್ಯ ಅಲ್ಲ. 4ನೇ ತಮ್ಮ ಇದ್ದಾನಲ್ಲ, ಅವನ ಅಣ್ಣನಿಗೆ ಹೆಲ್ಪ್ ಮಾಡಿದ, ಅವನು ಶೂದ್ರ. ಇದು ಚಾತುರ್ವರ್ಣ್ಯದ್ದು. ಅಂದರೆ ಇದು ಒಂದು ಸಮಾಜದಲ್ಲಿ ಸಮಷ್ಟಿಯಾಗಿ 4 ಕ್ವಾಲಿಟಿಗಳು ಒಟ್ಟಾಗಿ ಸಮಾಜ ಬೆಳಿಬೇಕು. ಅಲ್ಲಿ ನಾನು ಸರ್ವಿಸ್ ಮಾಡೋಲ್ಲ, ನಾನು ಕುರ್ಚಿಯಲ್ಲಿ ಕೂತು ವೈಟ್ ಕಾಲರಿಸಮ್ ನಂದು ಅಂದರೆ ಬೆಳೀಲಿಕ್ಕೆ ಇಲ್ಲ. ವೈಟ್ ಕಾಲರಿಸಮ್ ಹಾಕೊಂಡು ಆಫೀಸಲ್ಲಿ ಕೂತವರಿಂದ ದೇಶ ಬೆಳೆಯೋದಲ್ಲ, ದುಡಿಯೋರಿಂದ ದೇಶ ಬೆಳೆಯೋದು. ಆದ್ದರಿಂದ ಸರ್ವೀಸ್ ಮಾಡದೆ ನಾನು ಕ್ಷತ್ರಿಯ ನಾನು ವೈಶ್ಯ ಅಂದರೆ ಜಗತ್ತೇ ನಡೆಯೋದು. ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಶುಶ್ರೂಷಾ. ನಾನಾ ಜನಸ್ಯ ಶುಶ್ರೂಷಾ, ಸೇವೆ, ಇನ್ನೊಬ್ಬರಿಗೆ ಸರ್ವಿಸ್ ಕೊಡುವುದುಂಟಲ್ಲ, ಅದು ಬಹಳ ದೊಡ್ಡ ಗುಣ. ಅದು ಮೋಕ್ಷ ಸಾಧನವಾದ ಧರ್ಮ ಅಂತ ಆಚಾರ್ಯರು ಯಾರು ಹೇಳಿಲ್ಲ ಸಂಸ್ಕೃತದಲ್ಲಿ. ಫಿಲಾಸಫರ್ ಆಚಾರ್ಯೊಬ್ಬರೇ ಹೇಳಿದ್ದು, ನಾನಾ ಜನಸ್ಯ ಶುಶ್ರೂಷಾ ಕರ್ತವ್ಯ. ನೀನು ಕಷ್ಟದಲ್ಲಿದ್ದವರಿಗೆ ನೆರವು ಮಾಡದೆ ನನ್ನ ಅನುಷ್ಠಾನ ನನಗೆ ಅಂತ ನೀನು ಬೆಳಗಿನ ಸಂಜೆ ಪೂಜೆ ಮಾಡ್ತಾ ಕೂದರೆ ದೇವರು ನಿನಗೆ ಒಲಿಯೋಲ್ಲ, ನಿನಗೆ ಖಂಡಿತ ಮೋಕ್ಷ ಆಗೋಲ್ಲ ಅಂತ ಆಚಾರ್ಯ. ಇದೆಲ್ಲ ಎಷ್ಟೋ ರೆವಲ್ಯೂಷನರಿ ನೋಡಿ ಆಚಾರ್ಯ ಮಾತುಗಳು. ಇದನ್ನೆಲ್ಲ ನಾವು ಜನಕ್ಕೆ ಮುಟ್ಟಿಸೋಲ್ಲ. ಅದನ್ನ ಅವನು ಯಾಕೆ ಅಂದರೆ ಅವನು ಯಾಕೆ ಸರ್ವಿಸ್ ಕೊಟ್ಟ ಅಂದರೆ, ಆ 3 ಜನ ಅಣ್ಣಂದಿರ ಇಂಟೆಲಿಜೆನ್ಸ್ ಅವನು ಬಳಸ್ಕೊಳ್ಳಿಲ್ಲ. ಪಾಠ ಹೇಳಲಿಕ್ಕೂ ಜ್ಞಾನ ಇಲ್ಲ. ಅಂದರೆ ಆ ಇಂಟೆಲಿಜೆನ್ಸ್ನ ಅಂಶ, ಸತ್ವದ ಅಂಶವನ್ನು ಕಮ್ಮಿ ಮಾಡಿಕೊಂಡ. ಅದ್ರ ಬಹಳ ದೊಡ್ಡ ಪುಣ್ಯ ಕೆಲಸ ಮಾಡಿದ ಸರ್ವಿಸ್. ಹೀಗೆ ರಜಸ್ ತಮಸ್ ಸತ್ವ ವಿಭಕ್ತ ಕರ್ಮ ಮಾಡ್ತದೆ. ರಜೋಗುಣ ತಮೋಗುಣ ಸತ್ವಗುಣದ ವಿಭಾಗದಿಂದ ಅವರವರ ಜೀವಕ್ಕೆ ಹೊಂದಿಕೆಯಾಗುವಂಥ ಕರ್ಮವನ್ನು ಮಾಡ್ತಾ ಪಯಣ ಅಂದರೆ ಕರ್ಮ ಮಾಡುವುದೇ ಒಂದು ಪಯಣ, ಕರ್ಮದ ಪಯಣ. ಅದನ್ನ ಏನು ಸಯೇಷ ಸಾರ್ಥ ಅರ್ಥಪರ ಪರಿಪೂರ್ಣ. ಆದರೆ ಕಷ್ಟ ಏನು ಅಂದರೆ ಸಯೇಷ ಸಾರ್ಥ. ಸಾರ್ಥ ಅಂದರೆ ಯಾತ್ರಿಕ ಅರ್ಥ ಸಂಸ್ಕೃತದಲ್ಲಿ. ಸಾರ್ಥರು ಅಂದರೆ ಯಾತ್ರಿಕರು. ಗುಂಪು ಕಟ್ಟಿ ಯಾತ್ರೆ ಮಾಡುವವರಿಗೆ ಸಾರ್ಥ ಆಗ್ತದೆ. ನಾವು ಕನ್ನಡದಲ್ಲಿ ಕೆಲವರು ಇವನು ಯಾಕೆ ಸಾರಥಿ ಆದಪ್ಪ, ಈ ಸಾರಥಿಯಲ್ಲಿ ಗೊತ್ತಿಸ್ಕೊ, ಒಟ್ಟಿಗೆ ಹೋಗುವವನಿಗೆ ಸಾರಥಿ ಅಂತ ಹೇಳ್ತಾರೆ. ಇವ್ರು ಯಾಕೆ ಬಂದು ಸೇರಿಕೊಂಡ ನಮ್ಮ ಒಟ್ಟಿಗೆ, ಇವ್ನು ಯಾಕೆ ಸಾರಥಿ ಆದ ಅಂತಾರೆ. ಹಾಗೆ ಏನು ಅಂತ ಕೇಳಿದ್ರೆ ಕನ್ನಡ ಮಾತಾಡೋದು ಅರ್ಥ ಗೊತ್ತಿರೋದು. ಯಾವುದೇ ಭಾಷೆ ಅದು ಸರಿಯಾಗಿ ಅರ್ಥ ಆಗಬೇಕಾದ್ರೆ ಸಂಸ್ಕೃತ ಹೋಗೋದು, ಅವು ಚೆನ್ನಾಗಿ ಅರ್ಥ ಆಗುತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ಅದು ಅದರ ಮೂಲ ಸಂಸ್ಕೃತಿ. ಅದನ್ನ ಸಾರ್ಥ ಅಂದರೆ ಯಾತ್ರಿಕ ಅರ್ಥ. ಅಲ್ಲಿ ಇನ್ನೊಂದು ಅರ್ಥ ಹೇಳ್ತಾರೆ, ಅದು ಸಾರ್ಥ ಅಂದ್ರೆ ಯಾತ್ರೆ ಹೊರಟದ್ದು ಯಾಕೆ, ಪ್ರಯಾಣ ಹೋಗುವುದು ಯಾಕೆ,
ಅರ್ಥಪರಹ. ಈಗ ಇಲ್ಲಿಂದ ಪ್ರಯಾಣ ಮಾಡ್ತಾರೆ ವಿದೇಶಗಳಿಗೆ. ಯಾಕೆ ಪ್ರಯಾಣ ಮಾಡೋದು? ವಿದೇಶಕ್ಕೆ ಪ್ರಯಾಣ ಮಾಡೋದು ಯಾಕೆಂದರೆ ಇಲ್ಲಿಂದ ದುಡ್ಡು ಮಾಡಲಿಕ್ಕೆ ಆಗುತ್ತೆ, ಬೇರೆ ಏನೂ ಇಲ್ಲ. ಜ್ಞಾನ ಗಳಿಸಬೇಕು ಅಂತಲ್ಲ. ತಮಾಷೆ ಏನು ಅಂದರೆ, ನೀವು ವಿದೇಶಕ್ಕೆ ಹೋಗತಕ್ಕ ಮನುಷ್ಯನಿಗೆ ನಿಜವಾಗಿ ಜ್ಞಾನ ಗಳಿಸಬೇಕು ಅಂತ ಹೋದರೆ ಬಹಳ ಒಳ್ಳೆಯದು. ಅಥವಾ ಅಲ್ಲಿಯ ಜನಕ್ಕೆ ಅಧ್ಯಾತ್ಮವನ್ನು ಕೊಡಬೇಕು ಅಂತ ನೀವು ಹೋದರೆ ಅದು ಒಳ್ಳೆಯದು. ಆದರೆ ಹಾಗೆ ಹೋಗೋದಲ್ಲ. ಇಲ್ಲಿಗಿಂತ ಹೆಚ್ಚು ಮಜಾ ಮಾಡಲಿಕ್ಕಾಗತ್ತೆ, ಇಲ್ಲಿಗಿಂತ ಹೆಚ್ಚು ದುಡ್ಡು ಗಳಿಸ್ಲಿಕ್ಕಾಗತ್ತೆ, ಎರಡಕ್ಕೆ ಹೋಗೋದಲ್ಲಿ. ಅಂದರೆ ಅರ್ಥಪರಹ. ಇವರು ಹೋಗೋದು ಎಲ್ಲ ಇವರ ಜೀವನದ ಪ್ರಯಾಣದ ಉದ್ದೇಶ ದುಡ್ಡು ಮಾಡೋದು. ಅದರ ಆಚೆಗೆ ಉದ್ದೇಶವೇ ಇಲ್ಲ ಜೀವನದ್ದು. ಎಲ್ಲರಿಗಿಂತ ಹೆಚ್ಚು ದುಡ್ಡು ಮಾಡಿ ಬ್ಯಾಲೆನ್ಸ್ ನಮ್ಗೆ ಎಷ್ಟಿದೆ, ಅದು ಭಾಳ ಜಾಸ್ತಿ ಆಗಿಬಿಟ್ಟರೆ ವಿದೇಶದಲ್ಲಿ ಇಡೋದು, ಇಲ್ಲಿಟ್ಟರೆ ಗೊತ್ತಾಗಲ್ಲ. ಅಷ್ಟೇ ಜೀವನದ ಗುರಿ. ವಿದೇಶದಲ್ಲಿ ಇಟ್ಕೊಳ್ಳೋದು ಯಾರಿಗೂ ಗೊತ್ತಾಗಬಾರ್ದು. ಸರ್ಕಾರದವರು ಲೀವ್ ಮಾಡೋದಿಲ್ಲ, ಯಾಕಂದರೆ ಅವರೇ ಇದ್ದಾರೆ ದುಡ್ಡು ಇಟ್ಟವರು, ಅದರಲ್ಲಿ ಅವರು ಅದರ ಹೆಸರು ಹೊರಗೆ ಹಾಕೋದಕ್ಕೆ ಆಗೋದಿಲ್ಲ. ಈ ಥರ ಬದುಕುವುದೇ ಜೀವನವಾಗಿಬಿಟ್ಟಿದೆ, ಹೊಲಸು ಜೀವನ. ಏಷ ಸಾರ್ಥ ಅರ್ಥಪರಃ. ಅರ್ಥಪರಃ ಪರಿಭ್ರಮನ್ ಅಂತ. ದುಡ್ಡಿಗೋಸ್ಕರ ಊರಿಗೆ ಅಲಿತಾನೆ. ಇದೇ ಅವರ ಪ್ರಯಾಣ. ಬದುಕಿನ ಪ್ರಯಾಣ ಅಂದರೆ ಒಳ್ಳೆ ಕೆಲಸ ಮಾಡಬೇಕು ಅಂತಲ್ಲ. ಒಳ್ಳೆ ಕೆಲಸ ಮಾಡೋದು, ಕೆಟ್ಟ ಕೆಲಸ ಮಾಡೋದು ಅದು ಅವನ ಜೀವಕ್ಕೆ ಅಂಟಿಕೊಂಡ ಧರ್ಮ. ಅದು ಹುಟ್ಟುವಾಗಲೇ ಇವನದ್ದು ಒಂದೇ ಒಂದು ಉದ್ದೇಶ ಅಂದರೆ ದುಡ್ಡು ಮಾಡಬೇಕು, ಆದಷ್ಟು ಹೆಚ್ಚು ದುಡ್ಡು ಮಾಡಬೇಕು, ಶ್ರೀಮಂತನಾಗಬೇಕು. ಅದಕ್ಕೋಸ್ಕರ ಏನೇನೋ ಪರಿಭ್ರಮ, ಹುಚ್ಚು ಹುಚ್ಚು ಅಲದಾಟಗಳು, ಪರಿಭ್ರಮಣ ಅಂತ. ಅಂದರೆ ಸಿದ್ಧರು ತಿರುಗಾಡೋದು, ಪರಿಭ್ರಮಣ ಅಲ್ಲ, ಪರಿತ. ಇವತ್ತು ಇಲ್ಲಿ ಅಲ್ಲಿ ಹೋದ, ಇಲ್ಲಿ ಹೋದ, ಒಂದೊಂದು ಕಡೆ ಎಲ್ಲಿ ಏನು ಹೆಚ್ಚು, ಎಲ್ಲಿ ಹೆಚ್ಚು ದುಡ್ಡು ಸಿಗುತ್ತೆ ಅಲ್ಲಿ ಹೋದ. ಸ್ವಾರ್ಥಪರಃ, ಅರ್ಥಪರಃ. ಬರೀ ಸ್ವಾರ್ಥಕ್ಕೋಸ್ಕರ ಅವನ ಪರಿಭ್ರಮ. ಏಷ ಸಾರ್ಥ ಅರ್ಥಪರಃ ಪರಿಭ್ರಮ. ದುಡ್ಡಿಗೋಸ್ಕರ ದೇಶ ಅಲ್ಲ. ಹೀಗೆ ಸಾರ್ಥ ಅಂದರೆ ಒಬ್ಬನೇ ಅಲ್ಲ, ಎಲ್ಲರೂ ಇದೆ. ಸಾರ್ಥ ಇದು ಗುಂಪು, ಪ್ರಯಾಣಿಕರ ಗುಂಪು. ಈಗ ಒಂದು ಬಸ್ಸು ಅಂದರೆ ಅದರಲ್ಲಿ ಅಂದರೆ ತುಂಬ ಪ್ರಯಾಣ. ಹಾಗೆ ಈ ಜೀವನ ಅಂತಕ್ಕಂಥದ್ದು ಒಂದು ದೊಡ್ಡ ಬಸ್ಸು. ಇದು ಒಂದು ದೇಹ ಅನ್ನೋದು ಒಂದು ಇಂಡಿವಿಜುವಲ್ ಆದರೆ ದೊಡ್ಡ ಬಸ್ಸು. ಜೀವನ ಅನ್ನೋದೇ ಒಂದು ಬಸ್ಸು, ಅದರಲ್ಲಿ ಒಂದು ಪ್ರಯಾಣ ಮಾಡ್ತಾ ಇದ್ದಾನೆ. ಅದರ ಒಟ್ಟಿಗೆ ತುಂಬ ಜನ ಇದ್ದಾರೆ, ಸಹಯಾತ್ರಿಕರು. ನಾವೆಲ್ಲರೂ ಸಹಯಾತ್ರಿಕರು. ಯಾಕೆ ನಮಗೆ ಪರಿಭ್ರಮಣ ಅಂದರೆ ಅರ್ಥಪರಃ ಪರಿಭ್ರಮಣ. ಎಲ್ಲರ ಉದ್ದೇಶವೂ ಅಷ್ಟೇ, ದುಡ್ಡು ಮಾಡುವುದು. ಬಹಳ ವಿಚಿತ್ರವಾಗಿರತಕ್ಕಂಥ ಚಾಳಿ ಇದು. ಜಡ ಬರುತ್ತಾನೆ. ಯಾಕೆಂದರೆ ಒಂದು ಕಾಲದಲ್ಲಿ ಜಗತ್ತಿನಲ್ಲಿ ಅತ್ಯಂತ ಶ್ರೀಮಂತನಾಗಿದ್ದ ಅವನು, ಚಕ್ರವರ್ತಿ. ಅದರ ನಂತರ ದುಡ್ಡಿನ ಅಗತ್ಯವೇ ಇಲ್ಲದೆ ಬದುಕಿದ ಜಿಂಕೆಯಾಗಿದ್ದವು. ಪ್ರಾಣಿಗಳಿಗೆ ಯಾವುದಕ್ಕೂ ದುಡ್ಡಿನ ಅಗತ್ಯ ಇಲ್ಲ. ದುಡ್ಡಿನ ಅಗತ್ಯ ಬದುಕಲಿಕ್ಕೆ ಮನುಷ್ಯನಿಗೆ ಮಾತ್ರ. ಅದು ಎರಡನ್ನೂ ನೋಡಿದ ಮೇಲೆ ಅವನು ಪುನಃ ಮನುಷ್ಯರ ಒಡನಾಟವೇ ಬೇಡ ಹೇಸಿಯಂತೆ. ಇದಕ್ಕಿಂತ ಪ್ರಾಣಿಗಳ ಒಡನಾಟ ಮೇಲು. ಯಾಕೆಂದರೆ ಒಂದು ಪ್ರಾಣಿಗಳು ನೀವು ಪ್ರೀತಿಸಿದರೆ ಅವು ನಿರ್ವ್ಯಾಜವಾಗಿ ಪ್ರೀತಿಸ್ತಾವೆ. ಪ್ರಾಣಿಗಳು ನೀವು ಯಾವ ಪ್ರಾಣಿಯನ್ನು ಬೇಕಾದ್ರೆ ಪ್ರೀತಿಸಿ. ಹಾವು ಇರಬಹುದು, ನಾಗರ ಹಾವು. ನೀವು ಅದನ್ನು ಪ್ರೀತಿಸಿದರೆ ನೀವು ಹಾಸಿಗೆಯಲ್ಲಿ ಅದನ್ನು ಮಲಗಿಸಿಕೊಳ್ಳಿ, ಅದು ಕಚ್ಚೋಲ್ಲ. ಪ್ರಯೋಗ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕೆಂದರೆ ನೀವು ಪ್ರೀತಿಸ್ತೀರಿ ಅಂತ ಅದಕ್ಕೆ ಗೊತ್ತಾಗುವ ಹಾಗೆ ಬಿಹೇವ್ ಮಾಡಬೇಕು. ಅದಕ್ಕೆ ಗೊತ್ತಾಗದೆ ಕಚ್ಚಿಬಿಡುತ್ತೆ. ನೀವು ಪ್ರೀತಿಯಲ್ಲೇ ಮಾಡಿಸಿದ್ರೆ ನೀವು ಪ್ರೀತಿ ಮಾಡಿ ಅದಕ್ಕೆ ಗೊತ್ತಾಗದೆ ಮಾಡಿಬಿಟ್ಟು ಕಚ್ಚುತ್ತೆ. ಅದಕ್ಕೆ ಪ್ರೀತಿಸ್ತಾನೆ ಅಂತ ಗೊತ್ತಾದರೆ ನಾಗರ ಹಾವು ಕಚ್ಚೋಲ್ಲ. ನೀವು ಪ್ರೀತಿಸ್ತೀರಿ ಅಂತ ಗೊತ್ತಾದರೆ ಹುಲಿ ಏನು ಮಾಡೋಲ್ಲ. ಹಿಂದಿನ ಕಾಲದಲ್ಲಿ ಋಷಿಗಳ ಆಶ್ರಮದಲ್ಲಿ ಗೋವುಗಳು, ಹಸುಗಳು, ಹುಲಿಗಳು ಒಟ್ಟಿಗೆ ಇದು ಅಂತ ಹೇಳ್ತಾರೆ. ಇದೇ ಕಾರಣ. ಯಾಕಂದರೆ ಅಲ್ಲಿ ಋಷಿಗಳ ಆ ತಪಶಕ್ತಿಯಿಂದ ಪ್ರೀತಿ ಅಷ್ಟು ವ್ಯಾಪಕವಾಗಿ ಅದನ್ನು ಇನ್ನೊಬ್ಬರಿಗೆ ಹಂಚಿಬಿಡ. ಆ ಪ್ರೀತಿಯ ಪ್ರಭಾವಕ್ಕೆ ಒಳಗಾದಾಗ ಯಾವ ಪ್ರಾಣಿ ಹಿಂಸೆ ಮಾಡೋದು. ಹುಲಿ ಏನು ಮಾಡೋದು. ನೀವು ಹುಲಿಯನ್ನು ಸಾಕಬಹುದು, ಏನು ಮಾಡೋದು. ನಾವು ಪ್ರೀತಿಸ್ತೇವೆ ಅಂತ ಗೊತ್ತಾದರೆ ಯಾವ ಪ್ರಾಣಿಯೂ ತುಂಬ ಪ್ರೀತಿಸ್ತಾರೆ. ನಿಮ್ಗೆ ಗೊತ್ತೇ, ಮನೆಯಲ್ಲಿ ಬೆಕ್ಕು ನಾಯಿ ಸಾಕಿ ಅದೇ ಗೊತ್ತಿದೆ. ಅವು ಏನೋ ನೀವು ಏನೋ ಒಂದು ಹಲಸಲು ಅನ್ನ ಹಾಕಿದೆ ಗೊತ್ತಾ, ಯಜಮಾನ ನಾನು ಎಷ್ಟು ಪ್ರೀತಿಸ್ತೇವೆ ಜೀವ ಕೊಡ್ತಾರೆ. ಆನೆ, ಕುದುರೆ, ಅದಕ್ಕೋಸ್ಕರ ಇದನ್ನು ಬಳಸ್ತಿದ್ರು. ಆ ಕುದುರೆ ಸವಾರ ಅವ್ರಿಗೇನೋ ಅಪಾಯ ಆದರೆ ಎದುರು ಒಂದು ಈಟಿಯನ್ನು ಹೊರದ್ಬಿಟ್ಟ ಅಂತ ತಿಳ್ಕೊಳ್ಳಿ, ತಕ್ಷಣ ಕುದುರೆ ರಣರಂಗದಿಂದ ಓಡಿ ಬಂದು ಶಿಬಿರ ಬಂದು ನಿಂತ್ಬಿಡುತ್ತೆ. ನನ್ನ ಯಜಮಾನ ಅಪಾಯ ಆಗಿದೆ ಅಂತ. ಈ ರೀತಿ ಪ್ರೀತಿ. ಆನೆ ಮಾವುತನಿಗೆ ಏನಾದರೂ ತೊಂದರೆ ಆಯಿತು ಅಂತಂದರೆ ರಕ್ಷಣೆ, ಇದನ್ನೆಲ್ಲ ನಾನು ಕಣ್ಣಾರ ನೋಡಿದ ಘಟನೆಗಳಿಗೆಲ್ಲ. ಮಾವುತನಿಗೆ ಅಪಾಯ ಆಯಿತು ಅಂತಂದರೆ ಅವನು ಒಂದು ಸರ್ತಿ ನಡೆದ ಘಟನೆ ಇದು. ಅವನು ಕುಡಿದು ಬಿದ್ದುಬಿಟ್ಟ ಮಾಂತ ಆನೆ ತಲೆ ಮೇಲೆ.
ತಕ್ಷಣ ಅದು ಗೊತ್ತಾಯ್ತು, ನಾನು ಹೀಗೆ ನಿಂತಿದ್ದರೆ ಅವನು ಕೆಳಗೆ ಬೀಳ್ತಾನೆ, ಕುಡಿದಿದ್ದಾನೆ, ಕುಡಿದು ಹೀಗೆ ಬಿದ್ದುಬಿಟ್ಟಿದ್ದಾನೆ, ಅವನು ಕೆಳಗೆ ಬೀಳದ ಹಾಗೆ ಹೀಗೆ ಸೊಂಡಿಲಿ ಎತ್ತಿ ಹಿಡ್ಕೊಂಡು ಅದು ನೇರ ತನ್ನ ಶೆಲ್ಟರಿಗೆ ಹೋಗಿದೆ. ರಸ್ತೆಯಿಂದ ಸಾವಿರಾರು ಜನ ರಸ್ತೆ ಯಾರು ಏನೂ ಮಾಡಲಿಲ್ಲ. ಅವನು ಬಿದ್ದವನು 3 ಗಂಟೆ ಏಳಲಿಲ್ಲ. ಇದು ನಾನು ಕಣ್ಣಾಗ ನೋಡಿದ ದೃಶ್ಯ. 3 ಗಂಟೆ ಏಳೋ ತನಕ ಸೊಂಡಿಲಿ ಕೆಳಗೆ ಹಾಕಲಿಲ್ಲ. ಯಾಕಂದ್ರೆ ಸೊಂಡಿಲಿ ಕೆಳಗೆ ಹಾಕಿದ್ರೆ ಸಾಯ್ತಾನೆ ಅವನು ಬಿದ್ದು. ಅವನು ಎದ್ದ ಮೇಲೆ ಸೊಂಡಿಲಿ. ಅಂದರೆ ಎಂಥ ಪ್ರೀತಿ ಇದು! ಪ್ರಾಣಿಗಳಿಗೆ ಪ್ರೀತಿಗೆ ವಂಚನೆ ಮಾಡಲಿಕ್ಕೆ ಗೊತ್ತಿಲ್ಲ. ನೀವು ಪ್ರೀತಿಸಿದರೆ ಅವು ನಿಮ್ಮನ್ನು ಪ್ರೀತಿಸ್ತಾರೆ. ಪ್ರೀತಿ ಮಾಡಿದವರಿಗೆ ಟೊಪ್ಪಿ ಹಾಕುವುದು ಮನುಷ್ಯನಿಗೆ ಮಾತ್ರ ಗೊತ್ತಿರುವ ಸ್ವಭಾವ. ಪ್ರೀತಿಸಿದವರಿಗೆ ವಂಚನೆ ಮಾಡಲಿಕ್ಕೆ, ಪ್ರೀತಿಯ ನಾಟಕ ಮಾಡಿ ಮೋಸ ಮಾಡ್ತಾನೆ ಮನುಷ್ಯ. ಪ್ರಾಣಿಗಳಿಗೆ ನಾಟಕ ಮಾಡಲಿಕ್ಕೆ ಬರೋಲ್ಲ. ಅಂದರೆ ಮನುಷ್ಯ ಕಲಾವಿದ ನೋಡಿ ನಾಟಕ ಮಾಡಿ, ಅವು ಪಾಪ ಕಲಾವಿದ ನಾಟಕ ಮಾಡಿ ಬರೋಲ್ಲ ಅವರಿಗೆ. ಅಂದರೆ ಯಾಕೆ ಅವರಿಗೆ ಜಡಭರತನಿಗೆ ಇದು ಅನಿಸಿದ್ದು, ಮನುಷ್ಯರ ಸಹವಾಸಕ್ಕಿಂತ ಪ್ರಾಣಿಗಳ ಸಹವಾಸ ಮೇಲು. ಯಾಕೆಂದರೆ ಅವು ಪ್ರೀತಿಸಿದ ನಿರ್ವ್ಯಾಜ್ಯವಾಗಿ ಪ್ರೀತಿಸ್ತಾರೆ. ಕಪಟ ಇಲ್ಲ, ನಿಷ್ಕಪಟವಾದ ಜೀವಿ. ಒಂದು ಗಿಡವನ್ನು ನೀವು ಪ್ರೀತಿಸಬಹುದು. ಒಂದು ಹೂವಿನ ಗಿಡ, ನೀವು ದಿನ ಅದರ ಹತ್ರ ಹೋಗಿ ಆ ಹೂವಿನ ಗಿಡ ಅದನ್ನು ಪ್ರೀತಿಸಿ ಅದಕ್ಕೆ ನೀರು ಹಾಕಿದ್ದೀರಾ ಅಂತ ಇದ್ದಾರೆ, ಬೇಗ ಹೂ ಬಿಡುತ್ತೆ. ಅದರಲ್ಲಿ ಭಾರಿ ಖುಷಿ ಆಗ್ತದೆ. ನಾನು ಯಜಮಾನ ದಿನ ನನ್ನ ನೋಡಿ ಹೇಳ್ತಾ ಇದ್ದಾರೆ. ಅವಕ್ಕೆ ಕಪಟ ಗೊತ್ತೇ ಇಲ್ಲ. ಒಂದು ಪ್ರಾಣಿ, ಒಂದು ವನಸ್ಪತಿ, ಒಂದು ಗಿಡ ಅದು ಇಷ್ಟು ಸಂತೋಷ ಪಡ್ತಾಗ ಪ್ರೀತಿಗೆ ರಿಯಾಕ್ಟ್ ಆಗ್ತದೆ. ಆದ್ದರಿಂದ ಮನುಷ್ಯನ ಅದಕ್ಕೆ ಹೇಳಿದ್ರು, ಅವನು ಹೇಳಿದ್ರೆ ನರಸಂಗಾದ್ವಿ ಮುಕ್ತ, ಮನುಷ್ಯರ ಒಡನಾಟ ಬೇಡ ಅಂತ ನಾನು ದೂರ ಹೋದೆ. ಯಾಕೆಂದ್ರೆ ನಾನು ಎಲ್ಲವನ್ನು ನೋಡಿದೆ. ಪ್ರಾಣಿಗಳ ಒಡನಾಟದಲ್ಲಿ ಬದುಕಿದೆ, ರಾಜನಾಗಿ ಮನುಷ್ಯರ ಸರ್ವವಿಧದ ಸಹವಾಸವನ್ನು ನೋಡಿದೆ. ಆಮೇಲೆ ಮನುಷ್ಯರು ಇಷ್ಟು ಹಿಪಾಕ್ರಿಟ್ ಪ್ರಾಣಿಗಳೆಲ್ಲ ಇನ್ನೊಂದಿಲ್ಲ, ಮನುಷ್ಯನಷ್ಟು. ಹಾಗಾಗಿ ಬೇಡ ಮನುಷ್ಯರ ಸಹವಾಸ, ನನ್ನಷ್ಟಿಗೆ ನಾನು ಎಕ್ಸ್ಕ್ಲೂಸಿವ್ ಆಗಿರ್ತೀನಿ, ಬೇಡ ಸಹವಾಸ ಅಂತ ಎಲ್ಲವನ್ನು ಬಿಟ್ಟು ಬದುಕಿದೆ ಅಂತ ಹೇಳ್ತಾನೆ. ಆದ್ದರಿಂದ ಸಯೇಷ ಸಾರ್ಥ ಅರ್ಥಪರ. ಆದರೆ ಮನುಷ್ಯನಿಗೆ ಏನಾಗಿದೆ ಅಂದರೆ ಅವನು ದುಡ್ಡಿನ ಬೆನ್ನು ಹತ್ತಿದ, ದುಡ್ಡನ್ನು ಪ್ರೀತಿಸಿದ. ಬಹಳ ಅದ್ಭುತ. ಯಾಜ್ಞವಲ್ಕ್ಯರು ಹೇಳ್ತಾರೆ, ಮನುಷ್ಯ ಯಾವುದನ್ನೂ ಪ್ರೀತಿಸೋಲ್ಲ, ನಿಜವಾಗಿ ದುಡ್ಡನ್ನು ಪ್ರೀತಿಸೋಲ್ಲ ಅಂತ. ನಮಾರೇ ಪತಿಯು ಕಾಮಾಯ ಪತಿಸ್ಪ್ರಿಯೋ ಭವತಿ, ಆತ್ಮನಸ್ತು ಕಾಮಾಯ ಪತಿಸ್ಪ್ರಿಯೋ ಭವತಿ. ನಮಾರೇ ಜಾಯಾಯಿ ಕಾಮಾಯ ಜಾಯಾ ಪ್ರಿಯ ಭವತಿ, ಆತ್ಮನಸ್ತು ಕಾಮಾಯ ಜಾಯಾ ಪ್ರಿಯ ಭವತಿ. ನಮಾರೇ ಪುತ್ರಾಣಾಂ ಕಾಮಾಯ ಪುತ್ರಾಃ ಪ್ರಿಯಾಃ ಭವಂತಿ, ಆತ್ಮನಸ್ತು ಕಾಮಾಯ ಪುತ್ರಾಃ ಪ್ರಿಯಾಃ ಭವಂತಿ. ನಮಾರೇ ವಿತ್ತಸ್ಯ ಕಾಮಾಯ ವಿತ್ತಂ ಪ್ರಿಯಂ ಭವತಿ, ಆತ್ಮನಸ್ತು ಕಾಮಾಯ ವಿತ್ತಂ ಪ್ರಿಯಂ ಭವತಿ. ನಮಾರೇ ಸರ್ವಸ್ಯ ಕಾಮಾಯ ಸರ್ವಂ ಪ್ರಿಯಂ ಭವತಿ, ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಈ ಮನುಷ್ಯ ಇಷ್ಟು ಆತ್ಮಕೇಂದ್ರಿತ, ಸೆಲ್ಫ್ ಸೆಂಟರ್ಡ್. ಇದಕ್ಕೆ ಅಧ್ಯಾತ್ಮದ ಬೇರೆ ಅರ್ಥ ಇದೆ. ಅಂದರೆ ನಾನು ಲೌಕಿಕವಾದ ಅರ್ಥವನ್ನು ಹೇಳ್ತಾ ಇದ್ದೇನೆ ಈ ಮಂತ್ರಕ್ಕೆ. ಬಹಳ ಅದ್ಭುತವಾದಂಥ ಲೌಕಿಕವಾದದ್ದು ಇದು. ಹ್ಯೂಮನ್ ಸೈಕಾಲಜಿ. ಅವನು ಹೇಳ್ತಾನೆ, ನಮ್ಮ ಹೇಳ್ತಾನೆ, ಗಂಡ ಹೆಂಡತಿ ಭಾರೀ ಪ್ರೀತಿ, ಲೋಗಿ ಅಂತ. ಗಂಡ ಹೆಂಡತಿಯನ್ನು ಪ್ರೀತಿಸ್ತಾನೆ, ಹೆಂಡತಿ ಗಂಡನ್ನು ಪ್ರೀತಿಸ್ತಾನೆ, ಗಂಡ ಹೆಂಡತಿ ಒಟ್ಟಿಗೆ ಮಕ್ಕಳನ್ನು ಪ್ರೀತಿಸ್ತಾನೆ. ಇದೆಲ್ಲವೂ ದೊಡ್ಡ ನಾಟಕ. ನಮಾರೇ ಪತ್ಯು ಕಾಮಾಯ ಪತಿ ಸ್ತ್ರೀಯು ಹೋದಿ. ಗಂಡನನ್ನ ಹೆಂಡತಿ ಪ್ರೀತಿಸ್ತಾಳೆ ಅಂದರೆ ಗಂಡನಿಗೋಸ್ಕರ ಅಲ್ಲ, ತನಗೆ ಅವನಿಗೆ ಉಪಯೋಗ ಆಗುತ್ತೆ ಅಂತ ಪ್ರೀತಿಸ್ತಾಳೆ. ಹೆಂಡತಿ ಗಂಡನನ್ನು ಪ್ರೀತಿಸ್ತಾಳೆ. ಗಂಡ ಆತ್ಮನಸ್ತು ಕಾಮಾಯ, ಗಂಡನಿಂದ ಹೆಂಡತಿಯಿಂದ ಗಂಡನಿಗೆ ಉಪಯೋಗ ಇದೆ ಅನ್ನೋದ್ರಿಂದ ಗಂಡನ ಹೆಂಡತಿಯನ್ನು ಪ್ರೀತಿಸ್ತಾಳೆ. ಅವನು ಪ್ರೀತಿಸುವುದು ತನ್ನನ್ನು ಮಾತ್ರ, ತನಗೆ ಉಪಯೋಗ ಬೀಳ್ತಾಳೆ ಅಂತ ಹೆಂಡತಿಯನ್ನು ಪ್ರೀತಿಸ್ತಾಳೆ. ತನಗೆ ಆಕೆಯಲ್ಲಿ ಸುಖ ಸಿಗುತ್ತೆ. ಹಾಗೆ ಹೆಂಡತಿ ಗಂಡ ಪ್ರೀತಿಸುವುದು ಅದಕ್ಕೋಸ್ಕರ, ತನ್ನ ಸುಖಕ್ಕೋಸ್ಕರ, ತನ್ನ ಸೇಫ್ಟಿಗೋಸ್ಕರ. ಮಕ್ಕಳನ್ನು ಪ್ರೀತಿಸ್ತಾರೆ ಇಬ್ಬರು. ಅದು ನಿರ್ವ್ಯಾಜ ಅಲ್ಲ, ದೊಡ್ಡ ದೊಡ್ಡ ಹೋಗಿ ಗಂಡ ಹೆಂಡತಿ ಮಕ್ಕಳನ್ನು ಪ್ರೀತಿಸಿ. ಯಾಕೆಂದರೆ ರಿಟೈರ್ ಆದಾಗ ನಮ್ಮನ್ನು ನೋಡಿಕೊಳ್ತಾರೆ. ಒಂದು ವೇಳೆ ರಿಟೈರ್ ಆದಾಗ ಮಕ್ಕಳು ತಂದೆ ತಾಯಿ ನೋಡ್ಕೊಳ್ದೆ ಅಂದರೆ ಅನ್ನದಂಡ ಭೂಮಿವಾರ ಯಾಕಾಗಿ ಹುಟ್ಟಿದವೋ ಅಂತ ಅದೇ ತಂದೆ ತಾಯಿ ಹೇಳ್ತಾರೆ. ಎಲ್ಲ ನಾಟಕ ಕಂಪನಿದು. ಆದರೆ ಅಲ್ಲಪ್ಪ, ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ದುಡ್ಡನ್ನು ಪ್ರೀತಿಸ್ತಾರೆ, ಅದು ಇಲ್ಲ. ನವಾರೇ ವಿತ್ತ ದುಡ್ಡಿಗೋಸ್ಕರ ದುಡ್ಡನ್ನು ಯಾರು ಪ್ರೀತಿಸ್ತಾರೆ? ನಮಗೆ ಬೇಕಾದ ಸುಖವನ್ನು ದುಡ್ಡಿನಿಂದ ಪರ್ಚೇಸ್ ಮಾಡಲಿಕ್ಕೆ ಆಗುತ್ತೆ ಅನ್ನೋದಕ್ಕೋಸ್ಕರ ದುಡ್ಡನ್ನು ಪ್ರೀತಿಸೋದು. ಹಾಗಾದ್ರೆ ಪ್ರೀತಿಸೋದು ಯಾವುದನ್ನ? ನನ್ನನ್ನು ನಾನು ಪ್ರೀತಿಸುವುದು. ನನಗೋಸ್ಕರ ಯಾವ ಉಪಯೋಗ ಬರುತ್ತೆ ಅದನ್ನು. ಇದಿಷ್ಟೇ ಮನುಷ್ಯ ಆತ್ಮಕೇಂದ್ರಿತ. ಅದಕ್ಕೋಸ್ಕರ ಅವನು ಅರ್ಥಪರಹ. ದುಡ್ಡು ಯಾಕೆ ಬಯಸ? ದುಡ್ಡಿನಿಂದ ಸುಖ ಪರ್ಚೇಸ್ ಮಾಡಲಿಕ್ಕೆ ಆಗುತ್ತೆ ಅನ್ನೋ ಭ್ರಮೆ. ದುಡ್ಡಿನಿಂದ ಸುಖ ಮಾತ್ರ ಅಲ್ಲ,
ದುಡ್ಡಿನಿಂದ ದುಃಖವನ್ನು ಪರ್ಚೇಸ್ ಮಾಡ್ಬೋದು, ಜೈಲಿಗೆ ಹೋಗ್ಬೋದು ಅನ್ನೋದು ಗೊತ್ತಾಗೋಲ್ಲ ಮೊದಲು. ಅದು ದುಡ್ಡಿನಿಂದ ಸುಖ ಸಿಗುತ್ತೆ ಅನ್ನೋ ಭ್ರಮೆಯಿಂದ ಅರ್ಥಪರಃ ಸ ಏಷ ಸಾರ್ಥ. ಇಡೀ ಸಮುದಾಯ, ಮನುಷ್ಯ ಸಮುದಾಯ ಅರ್ಥಪರಃ ಪರಿಪೂರ್ಣ. ದುಡ್ಡಿಗೋಸ್ಕರ, ದುಡ್ಡಿನಿಂದ ಸುಖ ಸಿಗುತ್ತೆ ಅನ್ನೋ ಭ್ರಮೆಯಿಂದ ಯಾವ್ಯಾವುದೋ ಒಂದು ಕಡೆಯಿಂದ ಒಂದು ಕಡೆಗೆ, ಊರಿಂದ ಊರಿಗೆ, ವೃತ್ತಿಯಿಂದ ವೃತ್ತಿಗೆ, ಸ್ಥಳದಿಂದ ಸ್ಥಳಕ್ಕೆ ಸುತ್ತಾಡ್ತಾ ಅಲೆದಾಡ್ತಾ ಇರ್ತಾರೆ. ಅಲೆದಾಡ್ತಾ ಭವಾಟವಿ ವಿಂದತಿ, ಭವಾಟವಿ ಯಾತಿ ನ ಶರ್ಮ ವಿಂದತಿ. ಸುಖಕ್ಕೋಸ್ಕರ ದುಡ್ಡನ್ನು ಸಂಪಾದನೆ ಮಾಡ್ತಾನೆ. ಮಾಡ್ತಾ ಯಾತ್ರೆಯಲ್ಲಿ ಹೋಗಿ ಎಲ್ಲಿ ಹೋಗಿ ಸೇರ್ತಾನೆ ಅಂದರೆ ಭವಾಟವಿ ಯಾತಿ, ಸಂಸಾರ ಬದುಕು ಅಂತಕ್ಕಂಥ ಕಾಡಿಗೆ ಹೋಗಿ ಸೇರ್ತಾನೆ. ಅವನ ಬಸ್ಸು ಹೋಗುವುದೇನಿಗೆ ಕಾಡಿಗೆ ಹೋಗಿ ಭವಾಟವಿ ಯಾತಿ. ಅವನು ಬಯಸಿದ್ದಲ್ಲಿ ಹೋಗಿ ಸೇರೋದು ಸಂಸಾರ ಅಂತಕ್ಕಂಥ ಬೇರೆ ಮುಳ್ಳು ತುಂಬಿದ, ಬೆಳಕು ಇಲ್ಲದ, ಹೋಗಲಿಕ್ಕೆ ದಾರಿ ಕಾಣದ ಕಗ್ಗಾಡು ಅಲ್ಲಿ ಹೋಗಿಸಿ. ದುಡ್ಡು ಬೇಕಷ್ಟಾಗಿದೆ ಅಂದರೆ ಶರ್ಮ ವಿಂದತಿ. ದುಡ್ಡಿನಿಂದ ಆನಂದ ಸಿಗೋಲ್ಲ. ದುಡ್ಡು ಮಾಡಿದ್ದೆ ಮತ್ತು ಅದೇ ತಾಪತ್ರೆ. ಅದು ಇನ್ಕಮ್ ಟ್ಯಾಕ್ಸ್ ಆಫೀಸು ದಿನ ಅಡ್ಮಿಷನ್ ಮಾಡೋದು, ನಮ್ಮ ಲೆಕ್ಕ ಕೊಡಿ ಅಂತ. ಅಯ್ಯೋ ದುಡ್ಡು ಇಲ್ಲದೇ ಚೆನ್ನಾಗಿತ್ತು ಅಂತ ಅಡ್ಮಿಷನ್ ಮಾಡ್ತೀವಿ. ಕಡೆಗೆ ಅದನ್ನು ದುಡ್ಡು ಲೆಕ್ಕಕ್ಕೆ ಸಿಗ್ ಮಾಡೋದು, ಅದೆಲ್ಲೋ ಇಡೋದು, ಪಿಲ್ಲೋ ಕವರ್ ಗಾಡಿಯಲ್ಲಿ ಇಡೋದು, ಏನೇನೋ ನಾಟ್ಯ. ಅದು ಇರೋದೇ ಒಂದು ಕಡೆ. ಇಲ್ಲ ಅಂದರೆ ತಿರುಪತಿ ಶ್ರೀನಿವಾಸ ಡಬ್ಬಿ ಹಾಕಿಬಿಡೋದು, ಅಲ್ಲ ಯಾವ್ದಾದ್ರು ಸ್ವಾಮಿಗೆ ಕಾಣಿಕೆ ಕೊಟ್ಬಿಡೋದು. ಯಾಕಂದರೆ ಇನ್ಕಮ್ ಟ್ಯಾಕ್ಸ್ ಆಫೀಸು ಅಂದರೆ ಇಷ್ಟು ಫಚೀತಿ ಪಡ್ತಾನೆ. ನ ಶರ್ಮ ವಿಂದತಿ. ದುಡ್ಡು ಹೆಚ್ಚಾದ ಹಾಗೆ ಸಮಸ್ಯೆಗಳಿಗೆ ಕಷ್ಟಪಡ್ತಾನೆ. ಆದರೂ ದುಡ್ಡು ಮಾಡಿದವರು ಬಿಡೋಲ್ಲ. ಇದು ಮನುಷ್ಯ ಸ್ವಭಾವ, ಜಡಭರತ. ಯಾಕಂದರೆ ದೊಡ್ಡ ಶ್ರೀಮಂತನಾಗಿ ಬೆಳೆದವನು ಹೇಳೋ ಮಾತಿದು. ಸ ಏಷ ಸಾರ್ಥ ಅರ್ಥಪರಃ ಪರಿಭ್ರಮನ್ ಭವಾಟವಿ ಯಾತಿ ನ ಶರ್ಮ ವಿಂದತಿ. ಇದು ಮನುಷ್ಯನ ಬಹಳ. ಅವನು ಒಂದೊಂದು ಮಾತು ಏನು ಅಂದರೆ, ಇವನು ಅಲೆಕ್ಸಿಸ್ ಕ್ಯಾರೆಲ್ ಒಂದು ಕಡೆ ಹೇಳ್ತಾನೆ. ಅವನು ಬರೆದ ಗ್ರಂಥದ ಬಗ್ಗೆ ಅವನು ಹೇಳೋದು, ಬಿಹೈಂಡ್ ಎವ್ರಿ ಸೆಂಟೆನ್ಸ್ ದರ್ ಇಸ್ ಎ ಮೌಂಟನ್ ಆಫ್ ಎಕ್ಸ್ಪೀರಿಯನ್ಸ್ ಅಂತ ಮಾತು. ಒಂದೊಂದು ಶಬ್ದದ ಹಿಂದೆ ಅಗಾಧವಾದ ಅನುಭವವನ್ನು ತುಂಬಿ ಹೇಳಿಬಿಟ್ಟು ಭವಾಟವಿ ಯಾತಿ. ಕಾಡಿಗೆ ಹೋಗಿ ಸೇರ್ತಾನೆ, ಕಾಡು ಪಾಲಾಗ್ತಾನೆ. ದುಡ್ಡು ಇದೆ, ಸುಖಕ್ಕೋಸ್ಕರ ಅಂತ ದುಡ್ಡು ಸಂಗ್ರಹಿಸಿದ, ಅದರ ಸುಖ ಸಿಗಲಿಲ್ಲ. ಶರ್ಮ ವಿಂದತಿ. ಶರ್ಮ ಅಂದರೆ ಸುಖ. ಸುಖವನ್ನು ಸಿಗಲಿಲ್ಲ. ಸುಖಕ್ಕೋಸ್ಕರ ಒದ್ದಾಡಿದ, ಸುಖ ಸಿಗಲಿಲ್ಲ. ತಮಾಷೆ ಅಂದರೆ ಇದನ್ನೇ ಕಪಿಲನ ಹತ್ರ ಕೇಳಬೇಕು ಅಂತ ಹೋದವ. ಕಪಿಲನ ಹತ್ರ ಫಿಲಾಸಫಿ ಪಾಠ ಹೇಳಿಸ್ಕೋಬೇಕು ಅಂತ ಹೊರಟ ಹೋಗೋಣ. ಮತ್ತೆ ಇವರು ಸಿಕ್ಕಿದ, ನಿನಗಿನ್ನು ಕಪಿಲನ ಹತ್ರ ಹೋಗಿ ಯೋಗ್ಯತೆ ಇಲ್ಲಪ್ಪ, ಮೊದಲು ಟ್ರೈನಿಂಗ್ ಮಾಡ್ಕೊಂಡು ಹೋಗ ಅಂತ ಇವ್ನು ಹೇಳಿಸಿ. ಕಪಿಲನು ಇದೇ ಮಾತು ಹೇಳಿ, ಕಪಿಲನ ಹತ್ರ ಹೋದರೆ ಏನು ಹೇಳಬೇಕಿತ್ತು ಅದನ್ನು ಮೊದಲು ಟ್ರೈನ್ ಮಾಡಿ ಕಳಿಸ್ತಾನೆ ಜಡಭಂತ. ಕಪಿಲ ಏನು ಹೇಳಿದ ಗೊತ್ತಾ? ಜೀವನ ಅಂದರೆ ಏನು? ಜೀವನ ಅಂದರೆ ಬೆಳಗಿನ ಸಂಜೆ ತನಕ ದುಡಿಯೋದು. ಬೆಳಗಿನ ಸಂಜೆ ತನಕ. ಈ ಕಂಪ್ಯೂಟರ್ ಸೈನ್ಸ್ ಬಂದಿರಲ್ಲಂತೂ ಕಂಪ್ಯೂಟರ್ನ ಮುಂದೆ 10 ಗಂಟೆ ರಾತ್ರಿವರೆಗೂ ಅದೊಂದು ಯಂತ್ರ, ಅದೊಂದು ಒಂದು ಯಂತ್ರ. ಕೈ ತುಂಬ ಸಂಬಳವನ್ನು ಸುಖ ಪಡಲಿಕ್ಕಿಲ್ಲ. 10 ಗಂಟೆ ರಾತ್ರಿವರೆಗೂ ಕಂಪ್ಯೂಟರ್ ಮುಂದೆ ಸೋಡಾ ಗ್ಲಾಸು ಅಷ್ಟೇ. ದರಿದ್ರ ಜೀವನ ಆಗಿಬಿಟ್ಟಿದೆ. ಸರಿ, ಹೇಳ್ತಾನೆ ಜೀವನ ಅಂದರೆ ಏನು ಅಂದರೆ ಬೆಳಗಿನ ಸಂಜೆ ತನಕ ಕಷ್ಟಪಡೋದು. ಆ ಕಷ್ಟದಲ್ಲಿ ಒಂದು ಸುಖ ಏನು ಗೊತ್ತಂತ? ಕೈ ತುಂಬ ಸಂಬಳ ಸಿಗುತ್ತೆ, 50,000, 60,000, 1,00,000 ತಿಂಗಳಿಗೆ ಸಿಗೋಲ್ವಾ? ಸರಿ, ಕೈ ತುಂಬ ಸಂಬಳ ಸಿಗುತ್ತೆ ಅಂತ ಬೆಳಗಿನ ಸಂಜೆ ತನಕ ಒದ್ದಾಡಿದ್ದಾನೆ. ಆಮೇಲೆ ಸುಖ ಪಡಲಿಕ್ಕೆ ಉಂಟ ಹೋದ, ಆಯಾಸ ಆಯ್ತು, ಮಲ್ಕೊಂಡ. ಮರುದಿವ್ಸ ಬೆಳಗ್ಗೆ ಎಲ್ಲ ಆಫೀಸಿಗೆ ಓಡ್ತ. ಅಂದರೆ ಬೆಳಗಿನ ಸಂಜೆ ತನಕ ಕಷ್ಟಪಡುವುದು. ಯಾಕೆ ಕಷ್ಟಪಡುವುದು? ಮುಂದೆ ಸುಖ ಪಡಬೇಕು ಅಂತ. ಯಾವಾಗ ಸುಖ ಪಡ್ತಾನೆ? ಇವತ್ತು ಕಷ್ಟಪಟ್ಟ, ನಾಳೆ ಸುಖ ಪಡಿಲ್ಲ. ನಾಳೆ ಇವತ್ತು ಸುಖ ಪಟ್ಟರೆ ನಾಳೆಗೆ ಅಂತ ಮರುದಿವ್ಸ ಕಷ್ಟಪಟ್ಟ. ಹೀಗೆ ಸಾಯೋ ತನಕವೂ ಬೆಳಗಿನ ಸಂಜೆನ ಕಷ್ಟಪಡೋದು. ಮತ್ತೊಂದಿನ ಸುಖದ ದಿನಕ್ಕೋಸ್ಕರ ಒಂದಿನ ಸಾಯೋದು. ಇಷ್ಟೇ ಜೀವನ. ಸುಖ ಬರುತ್ತೆ ಅನ್ನೋ ನಿರೀಕ್ಷೆಯೇ ಜೀವನ ಹೊರತು ಸುಖನ ಅನುಭವಿಸಲ್ಲ. ಬೆಳಗಿನ ಸಂಜೆ ಒದ್ದಾಡೋದು. ಯಾಕಂದರೆ ಮುಂದೆ ಸುಖ ಪಡಬೇಕು ಅಂತ. ಮುಂದೆ ಯಾರೋ ಒಂದು ನಂತರದವರು ಸುಖ ಪಡ್ತಾರೆ. ಒಂದು ಸತ್ತ ಮೇಲೆ ಜನ್ಮಕ್ಕೆ ದುಡ್ಡು ಮಾಡಿಟ್ಟಿರ್ತಾರೆ, ಮಕ್ಕಳು ಜನ ಸುಖ ಪಡ್ತಾರೆ. ಶರ್ಮ ವಿಂದತಿ. ಇದು ಜೀವನ. ಯಾಕೆಂದರೆ ಒಂದು ಸುಖಕ್ಕೆ ಪ್ರೆಸೆಂಟ್ ಟೆನ್ಸ್ ಇಲ್ಲ. ಯಾವ ಸುಖದ ಕ್ಷಣ ಅಂತ ಇಲ್ಲ. ಮತ್ತು ಅವನು ಹೇಳೋದು ಒಂದು ಪಾಸ್ಟ್ ಟೆನ್ಸ್, ಒಂದು ಫ್ಯೂಚರ್ ಟೆನ್ಸ್.
ಪಾಸ್ಟ್ ಟೆನ್ಸ್ ಏನು ಅಂದರೆ ದುಃಖದ ಅನುಭವಗಳು ಸುಖ ಪಾಸ್ಟ್ ಟೆನ್ಸು. ಅವ್ರು ನೋಡಿ, ನಾನು ಹೋದ ವರ್ಷ ಬಸ್ನಲ್ಲಿ ಹೋದಾಗ ಆ ಬಸ್ ಆಕ್ಸಿಡೆಂಟ್ ಆಯ್ತು ಮಾಡಿದ್ರೆ ಎಲ್ಲ 4 ಜನ ಸತ್ತು ನಾನು ಬದುಕಿ ಉಳಿದ್ಬಿಟ್ಟೆ ಅಂತ ಸುಖ ಆಗುತ್ತೆ. ಅವನಿಗೆ ಆಕ್ಸಿಡೆಂಟ್ ಆದನ್ನು ನೆನಪಿಸಿಕೊಳ್ಳುವಾಗ ಸುಖ, ಆಕ್ಸಿಡೆಂಟ್ ಆದರೆ ನನಗೇನು ಹಿಂದೆ ಆಕ್ಸಿಡೆಂಟ್ ಆದರೂ ನಾನು ಬದುಕಿ ಉಳಿದೆ ಅನ್ನೋದು ಹಿಂದಿನ ದುರಂತದ ನೆನಪು ಸುಖ. ಇದು ಪಾಸ್ಟ್ ಟೆನ್ಸ್ ಆಗಿದೆ. ಮುಂದೆ ಫ್ಯೂಚರ್ ಟೆನ್ಸು. ಒಬ್ಬ ಹುಡುಗನಿಗೆ ಮದುವೆ ಆಗುತ್ತೆ, ಆಹಾ ನನಗೆ ಮದುವೆ ನಿಶ್ಚಯ ಆಗಿದೆ, ಮದುವೆ ಆಗುತ್ತೆ, ಚಂದದ ಹುಡುಗಿ ಬರ್ತಾಳೆ ಅನ್ನೋ ನಿರೀಕ್ಷೆ ಸುಖ. ಮದುವೆ ಆದ್ಮೇಲೆ ಅನ್ಸುತ್ತೆ ಇರೋಲ್ಲ. ಹಾಗಾಗಿ ಒಂದೋ ಫ್ಯೂಚರ್ ಟೆನ್ಸು, ಒಂದೋ ಪಾಸ್ಟ್ ಟೆನ್ಸು, ಪ್ರೆಸೆಂಟ್ ಟೆನ್ಸ್ ಇಲ್ಲ. ಸುಖಕ್ಕೆ ಪ್ರೆಸೆಂಟ್ ಟೆನ್ಸ್ ಇಲ್ಲ. ಇದು ಒಂದು ಕಥೆ. ಇದು ಕಪಿಲ ಹೇಳ್ತಕ್ಕಂಥ. ಮತ್ತೊಂದು ಹೇಳ್ತಾನೆ ನಾವು, ಏನು ಅಂದರೆ ಪೇಟೆ ಹೋಗ್ತಾರೆ ಸಾಮಾನು ತರಲಿಕ್ಕೆ. ಸಾಮಾನು ತರಲಿಕ್ಕೆ ನಾವು ಹಳೆ ಕಾಲ, ಈಗದ್ದಲ್ಲ ಹಳೆ ಕಾಲ, ಅವನ್ನೆಲ್ಲ ಎಲ್ಲ ಸಾಮಾನನ್ನು ಚೀಲದ ತುಂಬಿಸ್ತಾನೆ. ಒಂದು ಗೋಣಿ ಚೀಲ ಪೂರ್ತಿ, ಒಂದು ಬ್ಯಾಗ್ ಪೂರ್ತಿ ಚೀಲ, ಅದನ್ನು ಹೊತ್ಕೊಳ್ತಾನೆ. ಮತ್ತು ಹಳ್ಳಿ ಮನೆಗೆ ಬರಬೇಕು. ಈಗ ಕಾರು ಗೀರು ಹೋಗುತ್ತಲ್ಲ, ಹೋಗುವಾಗ ಅದನ್ನು ಹೆಗಲಿಗೆ ಇಟ್ಕೊಂಡು ಹೋಗ್ತಾನೆ ಪಾಪ. ಸುಮಾರು ದೂರ ಹೋದಾಗ ಹೆಗಲು ನೋಯಿದೆ, ತುಂಬ ಒಂದು ಚೀಲ ಪೂರ್ತಿ ಸಾಮಾನಿದೆ, ಭಾರ ಹೊತ್ಕೊಂಡಿದ್ದಾನೆ, ನೋವಾಗುತ್ತೆ. ಈ ಕಡೆ ಅದನ್ನು ಈ ಹೆಗಲು ಬದಲಿಸ್ತಾನೆ. ಅಯ್ಯಪ್ಪ ಒಮ್ಮೆಗೆ ಆರಾಮಾಯಿತು. ಆರಾಮಾದ್ದಲ್ಲ, ಈ ದುಃಖ ಇಲ್ಲಿಗೆ ಟ್ರಾನ್ಸ್ಫರ್ ಆಗ್ತದೆ. ಸುಖ ಬಂದದ್ದಲ್ಲ, ದುಃಖದ ಟ್ರಾನ್ಸ್ಫರ್. ಅಲ್ಲಿ ಒಂದೋ ದುಃಖದ ಬದಲಾವಣೆಯನ್ನು ಸುಖ ಅಂತ ಪರಿಣಿಸ್ತಾನೆ, ಒಂದು ದುಃಖದ ನಿರೀಕ್ಷೆಯನ್ನು ಸುಖ ಅಂತ ತಿಳ್ಕೊಂಡು ಸಾಯೋ ತನಕ ಒದ್ದಾಡ್ತಾನೆ. ದಿಸ್ ಇಸ್ ಲೈಫ್. ಅದರಲ್ಲಿ ಸತ್ಯ ನೋಡಿ. ಈಗಂತೂ 10 ಗಂಟೆ ರಾತ್ರಿ ತನಕ ಒದ್ದಾಡುವ ಪ್ರಾಣಿಗಳನ್ನು ನೋಡಿದಾಗ ಇವನು ಅದ್ರ ಮುಂದೆ ಆಗುವುದನ್ನು ಪ್ರೊಡಿಕ್ಟ್ ಮಾಡಿಬಿಟ್ಟಿದ್ದಾರೆ ಕಪಿಲ ಅಂತ ಕಾಣುತ್ತೆ. ಹಿಂದೆಲ್ಲಾಗ ಒಂದು 5-5:30 ಗಂಟೆ ಮನೆ ಸೇರ್ಲಿಕ್ಕಾದ್ರೂ ಆಗ್ತಿತ್ತು. ಈಗ ಅದು ಇಲ್ಲ. 10 ಗಂಟೆ ರಾತ್ರಿ ತನಕ ಅಲ್ಲೇ ಒದ್ದಾಡೋದು, ಸೋಡಾ ಗ್ಲಾಸು ಎಂತ ಮೂರೋಯ್ತು. ಹೀಗೆ ನಶರ್ಮ ವಿಂದತಿ. ಜೀವನದಲ್ಲಿ ದುಃಖದ ನಿರೀಕ್ಷೆ ಮಾಡ್ತಾ ಮಾಡ್ತಾ ಒದ್ದಾಡ್ತಾ ಒಂದು ದಿವಸ ಸಾಯ್ತಾನೆ. ಹೊರತು ಯಾವತ್ತೂ ನಿಜವಾದ ಸುಖವನ್ನು ಅನುಭವಿಸ್ತಾನೆ. ನಿಜವಾದ ಸುಖ ಯಾವಾಗ ಬರುವುದು? ಸುಖ ದುಃಖ ಅಧ್ಯಯ ಸುಖ ಅಂತ. ನೀವು ಸುಖ ಬೇಕು ಅಂತ ನಿರೀಕ್ಷೆ ಮಾಡುವುದೇ ದುಃಖಕ್ಕೆ ಕಾರಣ. ಯಾವುದನ್ನು ನಿರೀಕ್ಷೆ ಮಾಡದೇ ಇರುವುದು ಅಂತಲ್ವಾ, ಅದು ನಿಜವಾದ ಸುಖ. ನಾವು ಅದು ಬೇಕು ಇದು ಬೇಕು ಅಂತಂದಾಗ ಅದು ಇಲ್ಲಲ್ವಾ, ಚಿಂತೆ ಇದೆ. ಆದರೆ ಯಾವುದನ್ನು ಬಯಸೋಲ್ಲ, ನಾವು ನಿರಾಳವಾಗಿ ಬದುಕಿಬಿಡ್ತೇವೆ ಎಂದಾಗ ದುಃಖ ಇಲ್ಲ, ಸುಖ. ಅದನ್ನು ನಿಜವಾಗಿ ಎಲ್ಲ ಬಯಕೆಗಳನ್ನು ಮೀರಿ, ಸುಖದ ಬಯಕೆಯನ್ನು ಮೀರಿ ನಿಲ್ಲುವುದು ನಿಜವಾದ ಸುಖ. ಹೊರತು ಸುಖಕ್ಕೋಸ್ಕರ ಹಾತೊರೆಯುವುದು ದುಃಖ ಪಡ್ತಾನೆ ಅಂತ. ಅದರಿಂದ ಸ ಏಷ ಸಾರ್ಥ ಅರ್ಥಪರಃ. ಅವರು ಅರ್ಥಪರ ಅಂದರೆ ಜೀವನದಲ್ಲಿ ಒಂದು ಅರ್ಥ ಅಂದರೆ ಸುಖ. ಅರ್ಥ ಅಂದರೆ ಪ್ರಯೋಜನ. ಏನು? ಸುಖ ಸಿಗಬೇಕು ಅಂತ. ಇಲ್ಲ ಶರ್ಮ ಸುಖ ಸಿಗಬೇಕು ಅಂತ ಒದ್ದಾಡಿದ, ಆದರೆ ಸುಖ ಸಿಗಲಿಲ್ಲ.